ನಮಸ್ಕಾರ ವೀಕ್ಷಕರೇ, ಗುರು ಧ್ಯಾನಂ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಬಬಿತಾ ಲತೀಶ್. ಶಿವಗಿರಿ ಶಿಖರಾಗ್ರೆ ದಿವ್ಯ ಪದ್ಮಾಸನಸ್ಥಂ ವರದಮಭಯಂ ಹಸ್ತಂ ಪಾಪ ವಿದ್ವಾಂಸಪಾದಂ ಸುಜನ ನಿಖರ ಸೇವ್ಯಂ ಚಾರು ಕಾರುಣ್ಯ ನೇತ್ರಂ ಕಲಿಕಲುಷ ವಿನಾಶಂ ನೌಮಿ ನಾರಾಯಣಾಖ್ಯಂ. ಹೌದು, ಶಿವಗಿರಿಯ ಶಿಖರದಲ್ಲಿ ಕುಳಿತು ಇಡೀ ಜಗತ್ತಿಗೆ ಒಂದೇ ಜಾತಿ, ಒಂದೇ ಮತ, ಒಂದೇ ದೇವರು ಎಂಬ ತತ್ವವನ್ನು ಸಾರಿದ ಬ್ರಹ್ಮಶ್ರೀ ನಾರಾಯಣ ಗುರುಗಳು ಅಸಂಖ್ಯ ಮನುಕುಲಕ್ಕೆ ದಾರಿದೀಪವಾಗಿದ್ದಾರೆ. ಇಂತಹ ಮಹಾನ್ ಪುರುಷನ ಸಂದೇಶವನ್ನು ಇಡೀ ಜಗತ್ತಿಗೆ ಸಾರುತ್ತಾ ಅವರ ಇರುವಿಕೆಗೆ ತಕ್ಕಂತೆ ನಡೆಯಬೇಕೆಂಬ ಸದುದ್ದೇಶದಿಂದ ಅಲ್ಲಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಮಂದಿರ ಸ್ಥಾಪನೆಗೊಳ್ಳುತ್ತಿದೆ. ಅಂತಹ ಮಹಾನ್ ಪುರುಷನ ಮತ್ತೊಂದು ದಿವ್ಯ ಧ್ಯಾನ ಮಂದಿರ ಕೊಂಚಾಡಿ ಗುರುನಗರ ಪದವಿನಂಗಡಿ ಪರಿಸರದಲ್ಲಿ ಶುಭಾರಂಭಗೊಂಡಿದೆ. ಅಲ್ಲಿ ನೂತನ ಬಿಂಬ ಪ್ರತಿಷ್ಠೆ ಹಾಗೂ ಅಷ್ಟಬಂಧ ಬ್ರಹ್ಮ ಕಲಶೋತ್ಸವವು ಬಹಳ ಶ್ರದ್ಧಾ ಭಕ್ತಿ ಪೂರ್ವಕವಾಗಿ ನಡೆಯಿತು. ಒಟ್ಟು 4 ದಿನಗಳ ಕಾಲ ಈ ಅದ್ಧೂರಿ ಕಾರ್ಯಕ್ರಮ ನಡೆದಿದ್ದು, ಇದರಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಗುರುಗಳ ಭಕ್ತರು ಭಾಗವಹಿಸಿ ಶ್ರೀನಾರಾಯಣ ಗುರುಗಳ ಕೃಪೆಗೆ ಪಾತ್ರರಾದರು. ಹಾಗಾದರೆ ಬನ್ನಿ, ಆ ವೈಭವದ ಕಾರ್ಯಕ್ರಮ ಹೇಗಿತ್ತು ಮತ್ತು ಇಲ್ಲಿ ನಡೆದ ವಿವಿಧ ಕಾರ್ಯಕ್ರಮಗಳನ್ನೆಲ್ಲ ಏನಿಲ್ಲ ಎಂಬುದನ್ನು ಇವತ್ತಿನ ಗುರು ಧ್ಯಾನಂ ವಿಶೇಷ ಕಾರ್ಯಕ್ರಮದಲ್ಲಿ ನೋಡಿಕೊಂಡು ಬರೋಣ. श्रीमन्नारायण नारायण हरि हरि, श्रीमन्नारायण नारायण हरि हरि, तेरी लीला सबसे न्यारी न्यारी हरि हरि, तेरी लीला सबसे न्यारी न्यारी हरि हरि, तेरी लीला सबसे न्यारी न्यारी हरि हरि, भजमन नारायण नारायण हरि हरि, भजमन नारायण नारायण हरि हरि, जय जय नारायण नारायण हरि हरि, जय जय नारायण नारायण हरि हरि, श्रीमन्नारायण नारायण हरि हरि, श्रीमन्नारायण नारायण हरि हरि, हरि ओम नमो नारायण, ओम नमो नारायण, हरि ओम नमो नारायण, हरि ओम
ಕಿರಿಯರಿಗೆ ಮಾರ್ಗದರ್ಶಕರಾದಿದ್ದು ಈ ಇನ್ನಿತ ಎದುರುಡು ಪ್ರಖ್ಯಾತ ವೈದ್ಯ ಮದ್ದು ಬ್ರಹ್ಮಶ್ರೀ ನಾರಾಯಣ ಅಚ್ಚಿ ಸನ್ಮಾನನ ಕೀರ್ತಿಶೇಷ ಕೃಷ್ಣ ಒವ್ವೇ ರೀತಿಯಲ್ಲಿ ಅಹಂಭಾವ ಇಜ್ಜಂದ ತನ್ನ ಬಾಲ್ಯದ ಮಿಂಚೊಂದು ಪುನಾಚಿತ್ತಿನ ಸನ್ಮಾನ ಮಲ್ಪರೆ ಕೀರ್ತಿಶೇಷ ಕೃಷ್ಣ ತನ್ನನೇ ಆಯ್ರಂಚಿತ್ತಿನ ಪಾಲ್ಪಡೆದು ಸಮಾಜಡು ಒಂಚಿತ್ತಿನ ಪಡೆದು ಸಮಾಜಡು ನಿರಂತರ ದುಂಬು ಗುಪ್ಪುನಾಂಚಿತ್ತಿನ ಸತ್ಯಜಿ ಸುರತ್ಕಲ್ ಮೇರೆಗೆ ಕೃಷ್ಣಪ್ಪ ವಿರಾಮದ ಬಳಿಕ ಮತ್ತೆ ಗುರುಧ್ಯಾನಂ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸುಂದರವಾದ ಹೂವಿನ ಅಲಂಕಾರ, ಇವುಗಳ ನಡುವೆ ಸುಂದರವಾಗಿ ನಿರ್ಮಾಣಗೊಂಡಂತಹ ಮಂದಿರ.
ಇದರಲ್ಲಿ ಪ್ರತಿಷ್ಠಾಪನೆಗೊಳ್ಳಲು ಕಾದಿರುವಂತಹ ಸುಂದರವಾದ ನಾರಾಯಣ ಗುರುಗಳ ಮೂರ್ತಿ. ದಿವಂಗತ ಕೃಷ್ಣಪ್ಪ ಮೇಸ್ತ್ರಿಯವರ ಕೃಷ್ಣ ನಿಲಯದಿಂದ ಸುಂದರವಾಗಿ ನಿರ್ಮಾಣಗೊಂಡಂತಹ ನಾರಾಯಣ ಗುರುಗಳ ಮೂರ್ತಿಯ ಮೆರವಣಿಗೆ ನಡೆಯಿತು. ಈ ಮೆರವಣಿಗೆ ನೋಡಲು ಎಷ್ಟು ಚಂದವಾಗಿತ್ತು ಎಂದರೆ ನಾರಾಯಣ ಗುರುಗಳ ಮೇಲಿದ್ದ ಭಕ್ತರ ಭಕ್ತಿ ಎದ್ದು ಕಾಣುತ್ತಿತ್ತು. ನಾದ ವೈಭವ, ಹೆಂಗಳಿಯರ ಕಲಶ ನಡಿಗೆ ಮೆರವಣಿಗೆಯ ವೈಭವತೆಯನ್ನ ಮತ್ತಷ್ಟು ಹೆಚ್ಚಿಸಿತ್ತು. ಬನ್ನಿ, ನೀವು ಆ ವೈಭವದಲ್ಲಿ ಪಾಲ್ಗೊಳ್ಳಿ. ನಾರಾಯಣ ಗುರುವರ ಪಾದಾರವಿಂದಕ್ಕೆ ಗೋವಿಂದಾನಿ ಗೋವಿಂದ. ಬ್ರಹ್ಮಶ್ರೀ ನಾರಾಯಣ ಗುರುವರ ಪಾದಾರವಿಂದ ಗೋವಿಂದಾನಿ ಗೋವಿಂದ. ಬ್ರಹ್ಮಶ್ರೀ ನಾರಾಯಣ ಬಲ್ಲ ಗೋವಿಂದ. ಬ್ರಹ್ಮಶ್ರೀ ನಾರಾಯಣ ಗುರುವರಿನ ಪಾದಾರವಿಂದ ಗೋವಿಂದ ಬಲ್ಲ ಗೋವಿಂದ. ఆభార్యాదుల పరంతు ఈ పొడుతుడు అట్లనే ఆత్మీయ అభినందన సಲ್ಲಿಸ್ತಾ ఉంటుಲ್ಲ. ಅದೇ ರೀತಿ ಇನ್ನಿತ ಈ ಸಮಾರಂಭದ V4 ಜನರದಕ್ಕೂ ಭಾರಿ ಪ್ರೀತಿ ವಿಶ್ವಾಸದ ನಮ್ಮ ಒಟ್ಟಿಗೆ ಮಲ್ತೋದಿಲ್ಲ. ಅದೇ ರೀತಿ ಪತ್ರಿಕಾ ಮಾಧ್ಯಮದ ಸಹಕಾರ ಕೋರ್ನಾಕಿನ ಕುಡ್ಲದ ಮಾತಾ ಪತ್ರಿಕೆ ಬಂಧುನಾಗ್ಲಿಲ್ಲ ಏಕಲ ಆಭಾರಿಯಾದಿಲ್ಲ. ಅಷ್ಟೇ ಟಿವಿ ಚಾನಲ್ದಕ್ಕೂ ಇದೇ ದಿನ ಎಲ್ಲರ ಈ ಒಂದು ಸಮ್ಮುಖದಲ್ಲಿ ಈ ಒಂದು ಕಾರ್ಯಕ್ರಮ ನಡೀಲಿಕ್ಕಿದೆ. ಸಾರಂಗಪಾಣಿ ಇವರು ಆಕಾಶವಾಣಿ ಕಲಾವಿದರು ಹೌದು, ಹಾಗೂ ಸಂಗೀತ ನಿರ್ದೇಶಕರಾಗಿ ಹಲವಾರು ಕಾರ್ಯಕ್ರಮಗಳನ್ನು ನಮ್ಮ ಜಿಲ್ಲೆ, ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ನೀಡಿ ಹಲವು ಜನರ ಬಾಯಿಯಲ್ಲಿ ಸಂಗೀತದ ಕಲೆಯನ್ನು ಮೂಡಿಸಿದಂತಹ ಓರ್ವ ವಾಗ್ಮಿ, ವಿದ್ವಾನ್ ಶ್ರೀಯುತ ಸಾರಂಗಪಾಣಿ ಇವರು ನಮ್ಮ ಸಂಘದಲ್ಲಿ ಕಳೆದ 14 ವರ್ಷಗಳಿಂದ ಭಜನಾ ಸಂಕೀರ್ತನವನ್ನು ಶಾಸ್ತ್ರೋಕ್ತವಾಗಿ ಶಾಸ್ತ್ರೀಯವಾಗಿ ಕಲಿಸುವ ಮುಖಾಂತರ ನಮ್ಮ ಭಜನಾ ತಂಡ ರಾಷ್ಟ್ರ ಮಟ್ಟದಲ್ಲಿ ಮಿಂಚುವಲ್ಲಿ ಕಾರಣೀಕರ್ತರಾದಂಥ ಗುರುವರಿಯರು ಎಂದು ಹೇಳುವಲ್ಲಿ ನಾವು ಹೆಮ್ಮೆ ಪಡ್ತಾ ಇದ್ದೇವೆ. ಅದೇ ರೀತಿ ತಾವುಗಳು ಹಲವಾರು ಕಡೆಗಳಲ್ಲಿ ಹಲವಾರು ಕೀರ್ತನ ತಂಡಗಳನ್ನು ಮಾಡಿ ಒಂದು ನಿಮಿಷವೂ ತಮಗೆ ಕರ್ತವ್ಯದಲ್ಲಿ ಯಾವುದೇ ಒಂದು ನಿಮಿಷವೂ ಕೂಡ ತಮಗೆ ಬಿಡುವಿಲ್ಲದೆ ಅವರು ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಇದೀಗ ನಮ್ಮ ಮುಂದೆ ಇವತ್ತು ಈ ಒಂದು ಮಹಾನ್ ವ್ಯಕ್ತಿ ನಮಗೆ ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮದ ಉದ್ಘಾಟನೆಗೆ ಸಿಕ್ಕಿರುವುದು ನಮ್ಮ ಒಂದು ಭಾಗ್ಯ ಅಂತ ಎಣಿಸಬೇಕು. ಯಾಕೆ ಹೇಳಿದರೆ ನಮಗೆ ಅವರು ಗುರುಗಳಾಗಿ ಮುಂದೆ ಗುರಿ ಹಿಂದೆ ಗುರು ಇದ್ದ ಹಾಗೆ. ಹಾಗಾಗಿ ಇಂದು ಅವರನ್ನು ನಾವು ಈ ಒಂದು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಅವರಿಗೆ ನಮ್ಮ ಸಂಘದ ಅಧ್ಯಕ್ಷರಾದಂಥ ಗಣೇಶ್ ಬಂಗೇರೆ ಅವರು ಶಾಲನ್ನು ಹೊದಿಸಿ ಗೌರವಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಹಾಗೂ ಬ್ಯಾಜ್ ನೀಡುವುದರ ಮೂಲಕ ಅವರಿಗೆ ಗೌರವಾರ್ಪಣೆ.
ಚಪ್ಪಾಳೆ ಮೂಲಕ ಇವರು ನಮ್ಮ ಮಹಾನ್ ವ್ಯಕ್ತಿಗಳಾದಂಥ ಶ್ರೀಯುತ ಸಾರಂಗಪಾಣಿಯನ್ನು ಒಂದು ಪ್ರೀತಿಪೂರ್ವಕವಾಗಿ ನಾವು ಸ್ವಾಗತಿಸ್ತಾ ಇದ್ದೇವೆ. ಎಸ್, ಥ್ಯಾಂಕ್ ಯು ಸರ್. ಹಾಗೆ ತಮಗೆ ಸ್ವಾಗತ ಸುಸ್ವಾಗತ. ಅದೇ ರೀತಿ ನಮ್ಮ ಸಂಘದ ಅಧ್ಯಕ್ಷರಾದಂಥ ಶ್ರೀಯುತ ಗಣೇಶ್ ಎ ಬಂಗೇರ ಇವರಿಗೂ ಕೂಡ ನಮ್ಮ ಪ್ರೀತಿಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಇದೀಗ ಕಾರ್ಯಕ್ರಮ ಉದ್ಘಾಟನೆಗೊಳ್ಳಿಕ್ಕಿದೆ ಅಂತ ಇದಕ್ಕೆ ಒಂದು ಹೆಸರಿಟ್ಟಿದ್ದಾರೆ ಈ ಮಕ್ಕಳು. ಕಟ್ಟಿ ಸರ್. ಆಕಾಶ್ ಇವನಿಗೆ ಮುಂಡಾಸು ಕಟ್ಟುವ ಮೂಲಕ ಇದೀಗ ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮ ಚಾಲನೆಗೊಳ್ಳಿಕ್ಕಿದೆ. ಎಲ್ಲರೂ ಚಪ್ಪಾಳೆ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಬೇಕು. ಅದಕ್ಕೂ ಒಂದು ಸಂಸ್ಕೃತಿ ಇದೆ, ಮುಂಡಾಸು ಕಟ್ಟಲಿಕ್ಕೆ. ಅದು ಕೂಡ ಒಂದು ನಮ್ಮ ದೇಶದ ಕಲೆಯಾಗಿ ನಿಂತಿದೆ, ಕಲೆಯಾಗಿ ಬೆಳೆದಿದೆ ಕೂಡ. ಇದೀಗ ಮುಂಡಾಸು ಕಟ್ಟುವ ಮೂಲಕ ಒಂದು ಚಾಲನೆ ನೀಡಿದ್ದಾರೆ. ಇದೀಗ ಚೆಂಡೆಯನ್ನು ಹೊಡೆಯುವುದರ ಮೂಲಕ ಹಾಗೂ ಗಣೇಶ್ ಬಂಗೇರ್ ಸರ್ ತಾವುಗಳು ಡೋಲ್ ಬಡಿಯುವುದರ ಮೂಲಕ ಮಂಗಳವಾದ್ಯವನ್ನು ಮೊಳಗಿಸಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇವೆ. ಎಸ್, ಚಪ್ಪಾಳೆ ಮೂಲಕ ಎಲ್ಲರೂ ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂಥ ನಮ್ಮ ಅಧ್ಯಕ್ಷರು ಹಾಗೂ ನಮ್ಮ ಗುರುಗಳಿಗೆ ಸ್ವಾಗತವನ್ನು ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಇದೀಗ ಬ್ರಹ್ಮಶ್ರೀ ನಾರಾಯಣ ಗುರುಗಳು ಇಡೀ ಜಗತ್ತಿಗೆ ಅಂದರೆ ಮನುಕುಲಕ್ಕೆ ಬಹಳಷ್ಟು ಸಂದೇಶವನ್ನ ಸಾರಿದ್ದಾರೆ. ಅಂತಹ ಮಹಾನ್ ಪುರುಷನ ದಿವ್ಯ ಮೂರ್ತಿಯ ಪ್ರತಿಷ್ಠಾಪನೆ ಅಲ್ಲಲ್ಲಿ ನಡೆಯುತ್ತಿದೆ. ಅದರಂತೆ ಪದವಿನಂಗಡಿ ಪರಿಸರದಲ್ಲಿ ಮಹಾನ್ ಪುರುಷನ ದಿವ್ಯ ಮೂರ್ತಿಯ ಪ್ರತಿಷ್ಠಾಪನೆ ಹಾಗೂ ಬ್ರಹ್ಮ ಕಲಶೋತ್ಸವ ನಡೆಯಿತು. ಈ ಸಂದರ್ಭದಲ್ಲಿ 2ನೇ ದಿನ ಧಾರ್ಮಿಕ ಸಭೆಯನ್ನ ಆಯೋಜಿಸಲಾಗಿತ್ತು. ಹಾಗಾದರೆ ಬನ್ನಿ ಆ ಸಭಾ ಕಾರ್ಯಕ್ರಮದ ವಿವರದೊಂದಿಗೆ ಅವರು ಸಭೆಗೆ ನೀಡಿದಂತಹ ಸಂದೇಶ ಹೇಗಿತ್ತು ಎಂಬುದನ್ನು ನೀವು ಕೇಳಿ.
ಕಂಡ ಕನಸು ಬ್ಲಾಕ್ ಅಂಡ್ ವೈಟ್ ಇಂದು ಬಣ್ಣವಾಗಿದೆ. ನಿನ್ನ ಮೇಲೆ ಕವನ ಬರೆಯೋ ಗಮನ ಈಗ ತಾನೇ ಮೂಡಿದೆ. ಕನಸಲ್ಲಿ ಬಳಿ ಬಂದು ಅಲ್ಲೇ ಮುದ್ದಾಡಿ ಅಯ್ಯಯ್ಯಯ್ಯೋ ಕಚ್ಚಿ ಕುಳಿತಾಳ ನಾನೇ ಕನಸಲ್ಲಿ. ಸಾರ ಕೃಷ್ಣ ನಂದ ನಂದನ ನೀನು ಶ್ರೀ ಕೃಷ್ಣ ಕರೆದಾಗ ಎದುರಿಗೆ ಬರುವೆ ಬಯಸೋರ ಮನಸ್ಸಲ್ಲಿ ಇರುವೆ ವರ ನೀಡೋ ಪುರುಷೋತ್ತಮ ಕೃಷ್ಣ 16,000 ಮಡದಿ ಕೇಳುವೆ ನೀ ಮನೆ ಮನೆ ವರದಿ ನನಗೊಂದು ಇದೆ ದಿನ ಕೃಷ್ಣ ಬಾರು ಬಾರು ವೇಣು ನಾದ ಸ್ವರಗಳ ಹರಿಸು ಪ್ರಾಣದೇವ ಆಂಜನೇಯ ಬಯಕೆಯ ತಿಳಿಸು ಹನುಮನ ಉಸಿರಲಿ ನೀನೇ ನಿಜ ಪ್ರಾಣ ಕೃಷ್ಣ ನಿನ ಪ್ರಾಣ ಹನುಮಾನೇ ಕೃಷ್ಣ ಶ್ರೀರಾಮನವತಾರ ಕೃಷ್ಣ ವೇದಾಂತದ ಸಾರ ಕೃಷ್ಣ ನಂದ ನಂದನ ನೀನು ಶ್ರೀ ಕೃಷ್ಣ ನನ್ನ ಬಂಧುವೇ ನೀನು ಶ್ರೀ ಕೃಷ್ಣ. ਪਹਿਲਾਂ ਤਾਂ ਕੁੜੀ ਨੇ ਲੁਧਿਆਣਾ ਵੀ ਨਹੀਂ ਟੱਪਿਆ ਪਹਿਲਾਂ ਤਾਂ ਕੁੜੀ ਨੇ ਲੁਧਿਆਣਾ ਵੀ ਨਹੀਂ ਟੱਪਿਆ ਪੁੱਛੇ ਬਿਨਾ ਕਾਰੋਬਾਰ ਪੈਰ ਵੀ ਨਹੀਂ ਰੱਖਿਆ ਕਦੋਂ ਦੀ ਮੈਡਮ ਜੀ ਸ਼ਹਿਰ ਵਿੱਚ ਆਈ ਬਸ ਪਾਰਟੀ ਦੀਆਂ ਗੱਲਾਂ ਕਰਦੀ ਰਹਿੰਦੀ ਏ ਕੁੜੀ ਸੈਟਰਡੇ ਕਰਦੀ ਰਹਿੰਦੀ ਏ ਕੁੜੀ ਸੈਟਰਡੇ ਕਰਦੀ ਰਹਿੰਦੀ ਏ बारिशां ते सुखे सुखे सपने भी पिच गए. काली काली खाली रातों से होने लगी है दोस्ती. खोया खोया इन राहों में अब मेरा कुछ भी नहीं. हर पल हर लम्हा मैं कैसे सहता हूँ. हर पल हर लम्हा मैं खुद से ये कहता भड़क झाली चटक मटक फटक झाली दुश्मन की देखो जो फाट लावली. अरे बचने के धड़क धड़क ढोल का से धड़क धड़क भंडारा छिड़क छिड़क मंदहारी. दिखे ना तो इन्हें शिकायत है छोड़िए गोरे मुझको दिए प्यार के ಬಂಗೇರ ಇವರು ಮಕ್ಕಳಿಗೆ ಪ್ರೋತ್ಸಾಹವನ್ನು ಒಂದು ಮೊಮೆಂಟು ನೀಡೋದ್ರ ಮೂಲಕ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಮಕ್ಕಳೇ. ಹಾಗೂ ಮೊಮೆಂಟವನ್ನು ನೀಡಿದ ಮೇಡಮ್ ನಿಮಗೂ ಕೂಡ ಧನ್ಯವಾದಗಳು.
हमेशा बदल जाएगा ये नजारा, हाँ बदल जाएगा ये नजारा, गजर ने किया है इशारा। किसी को मेरा शौक है, किसी को मेरा है नशा, जवानी कहते हैं मुझे, है मेरे आशिक हर जगह। किसी को मेरी हसरत है, किसी की मैं हूँ दिलरुबा, मुझे पाने के वास्ते मांगे दुआ। हसीनों का दीवाना, समाना कहे फिर क्यों, बुरा है दिल लगाना। सारा ज़माना हसीनों का दीवाना, ज़माना कहे फिर क्यों, बुरा है दिल लगाना। सारा ज़माना नालियां धुम्मां पै गईयां, तू चंडीगढ़ तो आई नहीं। ಮೂರಿಗೂ ಕೂಡ ಶ್ರೇಷ್ಠ ನಾರಾಯಣ ಗುರುಗಳ ಮಂದಿರವನ್ನು ಸ್ಥಾಪಿಸಿ ನಮ್ಮೆಲ್ಲರನ್ನ ಗುರುಗಳ ಪಾದಪೂಜೆ ಮಾಡತಕ್ಕಂಥ ಅವಕಾಶವನ್ನು ಕಲ್ಪಿಸಿಕೊಟ್ಟಿರ್ತಕ್ಕಂಥದ್ದು ನಾವು ಕಂಡಿರ್ತಕ್ಕಂಥ ಸತ್ಯ. ಈ ದಿನ ಬ್ರಹ್ಮಶ್ರೀ ನಾರಾಯಣ ಗುರು ಸ್ವಾಮಿಗಳ ಹೊಸ ಮಂದಿರವನ್ನು ಸ್ಥಾಪಿಸಿಕೊಂಡು ನೂತನ ಶಿಲಾಮಯ ಗರ್ಭಗುಡಿ ಹಾಗೂ ನೂತನ ಶಿಲಾಮಯ ಮೂರ್ತಿಯ ಪ್ರತಿಷ್ಠಾಪನೆಯ ಪುಣ್ಯಗಳಿಗೆ ನಮ್ಮೆದುರು ಬಂದು ನಿಂತಿದೆ. ನಾವೆಲ್ಲರೂ ಈ ಕ್ಷಣ ಧನ್ಯರಾಗಿದ್ದೇವೆ. ಇಂಥ ಈ ಪುಣ್ಯ ಕ್ಷಣದಲ್ಲಿ ನಮ್ಮ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಸಭಾ ಕಾರ್ಯಕ್ರಮವನ್ನು ನಡೆಸಲು ಉದ್ದೇಶಿಸಿದ್ದೇವೆ. ಈ ದಿನ ನಿನ್ನೆ ದಿನ ನಾರಾಯಣ ಗುರುಗಳ ಪೂಜನೀಯ ಮೂರ್ತಿಯನ್ನು ಬಹಳ ವಿಜೃಂಭಣೆ ಮೆರವಣಿಗೆಯೊಂದಿಗೆ ಬಹಳಷ್ಟು ಭಕ್ತಿ ಶ್ರದ್ಧೆಯೊಂದಿಗೆ ಕೊಪ್ಪಲಕಾಡು ಕೀರ್ತಿಶೇಷ ಕೃಷ್ಣಪ್ಪ ಮೇಸ್ರಿ ಅವರ ಮನೆಯಿಂದ ನಮ್ಮ ಮಂದಿರಕ್ಕೆ ಕರೆತಂದು ಬಹಳಷ್ಟು ವಿಜೃಂಭಣೆಯನ್ನು ಕಂಡಿದ್ದೇವೆ ನಾವು. ಅದೇ ರೀತಿ ಈ ದಿನ ಬೆಳಗಿನ ಜಾವದಿಂದ ಸಾಮೂಹಿಕ ದೇವತಾ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮಗಳು ಮೊದಲುಗೊಂಡು ಈ ದಿನದ ಪ್ರಥಮ ದಿನದ ಸಭಾ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲರನ್ನ ಕೂಡ ಆತ್ಮೀಯವಾಗಿ ಮೊದಲಿಗೆ ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಈ ನಾರಾಯಣ ಗುರು ಸ್ವಾಮಿ ಸೇವಾ ಸಂಘಕ್ಕೆ 48 ವರ್ಷಗಳಿಂದ ನೀಡಿರ್ತಕ್ಕಂಥ ಸೇವೆ, ಪ್ರತಿಯೊಂದು ಸೇವೆಯನ್ನು ಕೂಡ ನೆನಪಿಸಿಕೊಳ್ತಾ ಸೇವೆ ಸಲ್ಲಿಸಿರ್ತಕ್ಕಂಥ ಪ್ರತಿಯೊಬ್ಬರನ್ನು ಕೂಡ ಮನಪೂರ್ವಕವಾಗಿ ನೆನೆಸಿಕೊಳ್ತಾ ಇದ್ದೇವೆ. ಅದೇ ರೀತಿ ಈ ದಿನದ ಈ ಸಭಾ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಉಪಸ್ಥಿತರಿರಲಿಕ್ಕಿದ್ದಾರೆ ಶ್ರೀ ನವೀನ್ ಚಂದ್ರ ಡಿ ಸುವರ್ಣ, ಅಧ್ಯಕ್ಷರು ಅಖಿಲ ಭಾರತ ಬಿಲ್ಲವ ಯೂನಿಯನ್ ಮಂಗಳೂರು. ಶ್ರೀ ನಾಗೇಶ್ ಧರ್ಮದರ್ಶಿ ದುರ್ಗಾ ಚಾಮುಂಡೇಶ್ವರಿ ದೇವಸ್ಥಾನ ತೋಡ್ಲಮಜಲ್ ಕಾವೂರು. ಶ್ರೀ ಉಮಾನಾಥ್ ಎ ಕೋಟ್ಯಾನ್, ಮಾಜಿ ಅಧ್ಯಕ್ಷರು ತುಳು ಸಾಹಿತ್ಯ ಅಕಾಡೆಮಿ ಮಂಗಳೂರು. ಶ್ರೀ ರುಕ್ಮಯ್ಯ ಪೂಜಾರಿ ಎಕ್ಸ್ MLA. ಶ್ರೀ BM ಮೊಯ್ದೀನ್ ಬಾಬಾ ಶಾಸಕರು. ಶ್ರೀಮತಿ ಕವಿತಾ ಸನಿಲ್ ಮಂಗಳೂರು ನಗರ ಪಾಲಿಕಾ ಮೇಯರ್. ಶ್ರೀ M ಹರಿನಾಥ್ ಬೋಂದೇಲ್ ಮಾಜಿ ಮೇಯರ್. ಡಾಕ್ಟರ್ ವಿ ರವಿಚಂದ್ರನ್ ಮ್ಯಾನೇಜಿಂಗ್ ಡೈರೆಕ್ಟರ್ ದಿಯಾ ಸಿಸ್ಟಮ್. ಶ್ರೀ ಉದಯ್ ಪೂಜಾರಿ ಬಿರ್ವೇರ್ ಕುಡ್ಲ. ಶ್ರೀ ರವೀಂದ್ರ ನಾಯಕ್ ಕುಡುಬ್ ಕಾರ್ಯದರ್ಶಿ BJP ಉತ್ತರ. ಶ್ರೀ ಕೇಶವ್ ಅಮೀನ್
ಉದ್ಯಮಿ ಕಾವೂರು, ಶ್ರೀ ದೀಪಕ್ ಪೂಜಾರಿ ಮಂಗಳೂರು ನಗರ ಪಾಲಿಕಾ ಸದಸ್ಯರು ಮಂಗಳೂರು, ಶ್ರೀ ಸೀತಾರಾಮ್ ದಾಸ್ ಗುರುನಗರ ಬಿಲ್ಡಿಂಗ್ ಕಾಂಟ್ರಾಕ್ಟರ್, ಶ್ರೀ ನಂದಗೋಪಾಲ್ ಶೆಣೆ ಚಾರ್ಟರ್ಡ್ ಅಕೌಂಟೆಂಟ್, ಶ್ರೀ ಕೇಶವ ಅಮೀನ್ ಉದ್ಯಮಿ ಕಾವೂರು, ಶ್ರೀ ಸಂತೋಷ್ ಕುಮಾರ್ ದಂಡೆಕೇರಿ, ಶ್ರೀ ಲೋಹಿತ್ ಸಿವಿಲ್ ಇಂಜಿನಿಯರ್ ಭವ್ಯ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇವೆ. ತಾವೆಲ್ಲರೂ ಕೂಡ ಕೈ ಚಪ್ಪಾಳೆ ಮುಖೇನ ಅತಿಥಿಗಳನ್ನು ವೇದಿಕೆಗೆ ಆಹ್ವಾನಿಸಬೇಕಾಗಿ ವಿನಂತಿ. ಅದೇ ರೀತಿ ಇವರ ಒಂದಿಗೆ ವೇದಿಕೆಯಲ್ಲಿ ಉಪಸ್ಥಿತರಿರಲಿಕ್ಕಿದ್ದಾರೆ ನಮ್ಮ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಗಣೇಶ್ ಎ ಬಂಗೇರ, ಉಪಾಧ್ಯಕ್ಷರಾಗಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ನಾರಾಯಣ ಮೇಸ್ತ್ರಿ ಆಸೀನರಾಗಬೇಕಾಗಿ ವಿನಂತಿ. ತಾವುಗಳು ಕೈ ಚಪ್ಪಾಳೆ ಮುಖೇನ ಅತಿಥಿಗಳು ಹಾಗೂ ನಮ್ಮ ಸಂಘದ ಮುಖಂಡರನ್ನು ವೇದಿಕೆಗೆ ಸ್ವಾಗತಿಸಬೇಕಾಗಿ ವಿನಂತಿ. ನಿಂತು ಪ್ರಾರ್ಥನೆಯಲ್ಲಿ ತಾವುಗಳು ಪಾಲ್ಗೊಳ್ಳಬೇಕು. ಪ್ರಾರ್ಥನೆಯನ್ನು ತಮ್ಮ ಮುಂದೆ ಇಡ್ಲಿಕ್ಕಿದ್ದಾರೆ ಜಯಶ್ರೀ, ಶ್ರೀಮತಿ ಜಯಶ್ರೀ, ಶ್ರೀಮತಿ ಸುಜಾತ, ಶ್ರೀಮತಿ ಚಿತ್ರಾಜಿ ಬಂಗೇರ, ಶ್ರೀಮತಿ ಕೀರ್ತಿ, ಶ್ರೀಮತಿ ಸುಜಾತ. ಪ್ರಥಮ ವಂದನ ವಿಘ್ನ ವಿನಾಶ, ಪ್ರಥಮ ವಂದನ ವಿಘ್ನ ವಿನಾಶ, ಸಿಂಧೂರ ವದನ ವಿನಾಯಕ, ಸಿಂಧೂರ ವದನ ವಿನಾಯಕ, ಓಂಕಾರ ರೂಪ ಸಿದ್ಧಿ ವಿನಾಯಕ, ಓಂಕಾರ ರೂಪ ಸಿದ್ಧಿ ವಿನಾಯಕ, ಪಾಶಾಂಕುಶಧರ ಲಂಬೋದರ, ಪಾಶಾಂಕುಶಧರ ಲಂಬೋದರ, ಪಾಪ ವಿದೂರ ಪಾವನ ಚರಣ, ಪಾಪ ವಿದೂರ ಪಾವನ ಚರಣ, ಸಿಂಧೂರ ವದನ ವಿನಾಯಕ, ಸಿಂಧೂರ ವದನ ವಿನಾಯಕ, ಪ್ರಥಮ ವಂದನ ವಿಘ್ನ ವಿನಾಶ, ಪ್ರಥಮ ವಂದನ ವಿಘ್ನ ವಿನಾಶ, ಸಿಂಧೂರ ವದನ ವಿನಾಯಕ, ಸಿಂಧೂರ ವದನ ವಿನಾಯಕ. ನಮ್ಮ ಸಂಘದ ಸದಸ್ಯರಿಗೆ ಹಾಗೂ ಗುರುಗಳಿಗೆ ಸ್ಮರಿಸಿಕೊಳ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಸಂಘದ ಗುರುತಿನ ಬ್ಯಾಜನ್ನು ಅಧ್ಯಕ್ಷರು ಎಲ್ಲರಿಗೂ ಕೂಡ ಹಸ್ತಾಂತರಿಸ್ತಾ ಇದ್ದಾರೆ. ಮುಂದೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ಅತಿಥಿಗಳನ್ನು ಸ್ವಾಗತಿಸ್ತಕ್ಕಂಥ ಪ್ರಯತ್ನ. ನಮ್ಮ ಈ ಕಾರ್ಯಕ್ರಮದಲ್ಲಿ ಈ ದಿನದ ಸಭಾಧ್ಯಕ್ಷತೆಯನ್ನು ವಹಿಸಲಿಕ್ಕೆ ಶ್ರೀ ನವೀನ್ ಚಂದ್ರ ಡಿ ಸುವರ್ಣ ಇವರು ಆಗಮಿಸಿರಬೇಕಾಗಿತ್ತು. ಕೆಲವೇ ಕ್ಷಣಗಳಲ್ಲಿ ಅವರು ತಲುಪುವ ನಿರೀಕ್ಷೆ ಇದೆ. ಅದೇ ರೀತಿ ಈ ದಿನ ನಮ್ಮ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ ಧರ್ಮದರ್ಶಿಗಳಾಗಿರ್ತಕ್ಕಂಥ ಶ್ರೀ ನಾಗೇಶ್ ಇವರು ಶ್ರೀ ದುರ್ಗಾ ಚಾಮುಂಡೇಶ್ವರಿ ದೇವಸ್ಥಾನ ತೋಡ್ಲ ಮಜಲು ಇದರ ಸ್ಥಾಪಿಸಿಕೊಂಡು ದೇವಿಯನ್ನು ಆರಾಧಿಸಿಕೊಂಡು ಭಕ್ತ ಜನರಲ್ಲಿ ಅಲ್ಲಿಯ ದೇವಿಯ ಒಂದು ಕೀರ್ತಿ ಪತಾಕೆಯನ್ನು ಹೆಚ್ಚಿಸ್ತಕ್ಕಂಥ ಪ್ರಯತ್ನದೊಂದಿಗೆ ಸತ್ಯ ಧರ್ಮದ ಸಾಕಾರ ಮೂರ್ತಿಯಾಗಿರ್ತಕ್ಕಂಥ ಚಾಮುಂಡಿ ದೇವಿಯ ಏನು ಕಾರಣಿಕ ಇದೆ ಅದನ್ನು ಸಮಾಜಕ್ಕೆ ಪಸರಿಸ್ತಕ್ಕಂಥ ಓರ್ವ ಧರ್ಮದರ್ಶಿ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಅದೇ ರೀತಿ ನಮ್ಮ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಗಣೇಶ್ ಎ ಬಂಗೇರ ಹಾಗೂ ಶ್ರೀ ನಾಗೇಶ್ ಇವರುಗಳು ಬಹಳಷ್ಟು ದೊಡ್ಡ ಮಟ್ಟದ ಒಡನಾಟ ಇದೆ. ನಮ್ಮ ಸಂಘದ ಮೇಲೆ ಅಭಿಮಾನ ಇಟ್ಟುಕೊಂಡು ಆಗಮಿಸಿದ್ದೀರಾ. ತಮ್ಮನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಗಣೇಶ್ ಎ ಬಂಗೇರ ಇವರು ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಈ ದಿನದ ಈ ವೇದಿಕೆಯಲ್ಲಿ ಧಾರ್ಮಿಕ ಉಪನ್ಯಾಸವನ್ನು ನೀಡಲಿಕ್ಕಿದ್ದಾರೆ ಶ್ರೀ ಉಮಾನಾಥ್ ಎ ಕೋಟ್ಯನ್, ಮಾಜಿ ಅಧ್ಯಕ್ಷರು ತುಳು ಸಾಹಿತ್ಯ ಅಕಾಡೆಮಿ ಮಂಗಳೂರು. ಮಾತ್ರವಲ್ಲದೆ ಧಾರ್ಮಿಕ ಮುಂದಾಳು ಕೂಡ ಆಗಿದ್ದಾರೆ. ರಾಜಕೀಯದಲ್ಲೂ ಕೂಡ ದಕ್ಷಿಣ ಕನ್ನಡ ಜಿಲ್ಲಾ BJP ಪಕ್ಷದ
ಉಪಾಧ್ಯಕ್ಷರು ಕೂಡ ಆಗಿದ್ದುಕೊಂಡು जय जय गुरुदेवा नारायण गुरुदेवा 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 ಇದು ನಿನ್ನೆಯ ಕಾರ್ಯಕ್ರಮವನ್ನು ಕೂಡ ಯಶಸ್ವಿಗೊಳಿಸುವಲ್ಲಿ ಶ್ರಮ ವಹಿಸಿರ್ತಕ್ಕಂಥ ಶ್ರೀ ಉಮಾನಾಥ್ ಎ ಕೋಟ್ಯನ್ ಅನೇಕ ಕಾರ್ಯಕ್ರಮಗಳ ನಡುವೆ ಕೂಡ ನಮ್ಮೊಂದಿಗೆ ಈ ಕಾರ್ಯಕ್ರಮದಲ್ಲಿ ಇದ್ದು ನಮ್ಮ ಸಹಕರಿಸಿದ್ದೀರಾ. ತಮ್ಮನ್ನು ಆತ್ಮೀಯವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇವೆ. ತಮ್ಮನ್ನು ಈ ವೇದಿಕೆಯಲ್ಲಿ ಹಿರಿಯರಾಗಿರ್ತಕ್ಕಂಥ ಶ್ರೀ ನಾರಾಯಣ ಮೇಸ್ತ್ರಿ ಇವರು ಗೌರವಿಸಬೇಕಾಗಿ ವಿನಂತಿಸ್ತಾ ಇದ್ದೀವಿ. ಅದೇ ರೀತಿ ಶಾಸಕರು ಮಾಜಿ ಶಾಸಕರು ವಿಟ್ಲ ವಿಧಾನಸಭಾ ಕ್ಷೇತ್ರ, ಅದೇ ರೀತಿ ಧಾರ್ಮಿಕ ಕ್ಷೇತ್ರದಲ್ಲಿ ತನ್ನದೇ ಆದಂಥ ಕೊಡುಗೆಯನ್ನು ಸಮಾಜಕ್ಕೆ ನೀಡಿರ್ತಕ್ಕಂಥವರು, ಒಂದೇ ಜಾತಿ ಒಂದೇ ಮತ ಒಂದೇ ದೇವರು ಅನ್ನತಕ್ಕಂಥ ತತ್ವದಡಿ ಬದುಕಿ ಸಮಾಜಕ್ಕೆ ಮಾರ್ಗದರ್ಶಕರಾಗಿದ್ದುಕೊಂಡು ನಾರಾಯಣ ಗುರುಗಳ ಪರಮ ಭಕ್ತರಾಗಿದ್ದುಕೊಂಡು ನಮ್ಮ ಈ ದಿನದ ಈ ಕ್ಷೇತ್ರದ ಈ ಪುಣ್ಯ ಕಾರ್ಯದಲ್ಲಿ ನಮ್ಮೊಂದಿಗೆ ಆಗಮಿಸಿ ಭಾಗವಹಿಸ್ತಾ ಇದ್ದೀರಾ. ತಮಗೆ ಆತ್ಮೀಯವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಈ ವೇದಿಕೆಯಲ್ಲಿ ತಮ್ಮನ್ನು ನಮ್ಮ ಸಂಘದ ಕಾರ್ಯದರ್ಶಿ ಆಗಿರ್ತಕ್ಕಂಥ ಶ್ರೀ ಕೇಶವ್ BS ಇವರು ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಈ ವೇದಿಕೆ ಸಂಸ್ಥೆ ಏನಿದೆ ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿ ಸೇವಾ ಸಂಘದ ಅನೇಕ ಕಾರ್ಯಕ್ರಮಗಳಿಗೆ ತನ್ನದೇ ಆದ ರೀತಿಯಲ್ಲಿ ದೇಣಿಗೆಯನ್ನು ನೀಡುತ್ತಾ ಒಬ್ಬ ಶಿಕ್ಷಣ ಪ್ರೇಮಿಯಾಗಿದ್ದುಕೊಂಡು ತನ್ನೊಟ್ಟಿಗೆ ಕೆಲಸ ಮಾಡತಕ್ಕಂಥ ಕಾರ್ಮಿಕರ ಮಕ್ಕಳಿಗೆ ವಿಶೇಷ ಶಿಕ್ಷಣವನ್ನು ನೀಡತಕ್ಕಂಥ ಪ್ರಯತ್ನವನ್ನು ನೀಡಿರ್ತಕ್ಕಂಥ ನಮ್ಮ ಈ ಸಂಸ್ಥೆಯ ಬಗ್ಗೆ ಅತೀವ ಕಾಳಜಿಯನ್ನು ಹೊಂದಿ ನಿರಂತರ ಧನ ಸಹಾಯವನ್ನು ನೀಡುತ್ತಾ ಸಂಸ್ಥೆಯ ಬಗ್ಗೆ ಅಪಾರವಾದ ಕಾಳಜಿಯನ್ನು ಹೊಂದಿರತಕ್ಕಂಥ ಶ್ರೀ ನಂದಗೋಪಾಲ್ ಶೆಣೈ ಇವರನ್ನು ಈ ಕಾರ್ಯಕ್ರಮದಲ್ಲಿ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಇವರಿಗೆ ನಮ್ಮ ಯುವ ನಾಯಕರಾಗಿರ್ತಕ್ಕಂಥ ಶ್ರೀ ವಿಶ್ವನಾಥ್ ಇವರು ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಶ್ರೀ ಹರಿನಾಥ್ ಬೋಂದೇಲ್, ಅದೇ ರೀತಿ ಮಂಗಳೂರು ಮಹಾನಗರ ಪಾಲಿಕಾ ಸದಸ್ಯರಾಗಿದ್ದುಕೊಂಡು ನಮ್ಮ ಈ ಸಂಘದ ಪ್ರೇರಕ ಶಕ್ತಿಯಾಗಿರ್ತಕ್ಕಂಥ ಶ್ರೀ ದೀಪಕ್ ಪೂಜಾರಿ ಇವರುಗಳನ್ನು ಕೂಡ ಈ ವೇದಿಕೆಗೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ನಮ್ಮ ಭಜನಾ ಮಂದಿರದ ನೂತನ ಕಟ್ಟಡ ಆರಂಭ ಆಗಬೇಕಾಗಿದ್ರೆ ನಮ್ಮ ಭಜನಾ ಮಂದಿರದ ಕಟ್ಟಡ ಸ್ವಲ್ಪ ಎತ್ತರದ ಜಾಗದಲ್ಲಿತ್ತು. ಆ ಎತ್ತರದ ಜಾಗಕ್ಕೆ ಆ ವಸ್ತುಗಳನ್ನು ಕೊಂಡೊಯ್ಯತಕ್ಕಂಥ ಕಾರ್ಮಿಕರಿಗೆ ಬಹಳಷ್ಟು ಪ್ರಯಾಸದ ಸಂಗತಿಯಾಗಿತ್ತು. ಆ ಸಂದರ್ಭದಲ್ಲಿ ನಮ್ಮ ಭಜನಾ ಮಂದಿರದ ಹಿಂಭಾಗದಲ್ಲಿರ್ತಕ್ಕಂಥ ಜಾನ್ ಮ್ಯಾನೇಜರ್ಸ್ ಇವರ ತಾಯಿ ಹಾಗೂ ಅವರಲ್ಲಿ ಕೇಳಿಕೊಂಡಾಗ ಅವರು ಬಹಳಷ್ಟು ಮುಕ್ತ ಮನಸ್ಸಿನಿಂದ ನಮಗೆ ಆ ಜಾಗವನ್ನು ಅಂದಾಜು 1 ವರ್ಷದ ಕಾಲ ನಮಗೆ ಸೇವೆಯಾಗಿ ನೀಡಿದ್ದಾರೆ. ಅವರ ಸೇವೆಗೆ ನಮ್ಮ ಸಂಸ್ಥೆ, ನಮ್ಮ ಅಧ್ಯಕ್ಷರು ಹಾಗೂ ನಾವೆಲ್ಲರೂ ಕೂಡ ಆಭಾರಿಯಾಗಿದ್ದೇವೆ. ನೀವು ಕೊಟ್ಟಿರ್ತಕ್ಕಂಥ ಸೇವೆಗೆ ನಾವು ಆಭಾರಿ ಅಂತೇಳಿ ಈ ಸಂದರ್ಭದಲ್ಲಿ ತಿಳಿಯಪಡಿಸಿದ ನಿಮ್ಮನ್ನು ಈ ವೇದಿಕೆಯಲ್ಲಿ ನಾವು ಆತ್ಮೀಯವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇವೆ. ನಿಮ್ಮನ್ನು ಈ ವೇದಿಕೆಯಲ್ಲಿ ಶ್ರೀ ಸುದೇಶ್ ಕೊಪ್ಪಲ ಇವರು ಹಾರವನ್ನು ಹಾಕಿ ಗೌರವಿಸಬೇಕಾಗಿ ವಿನಂತಿ. ದಕ್ಷ ರಾಜಕಾರಣಿಯಾಗಿರ್ತಕ್ಕಂಥ ನಮ್ಮೆಲ್ಲರ ನೆಚ್ಚಿನ ಮಾಜಿ ಮಹಾಪೌರರಾಗಿರ್ತಕ್ಕಂಥ ಶ್ರೀಮಾನ್ ಹರಿನಾಥ್ ಬೋಂದೇಲ್ ಇವರು ನಮ್ಮ ಸಂಘಕ್ಕೆ ಮೇಯರ್ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ಅವರಲ್ಲಿ ಕೇಳಿಕೊಂಡಾಗ ತನ್ನ ಅನುದಾನದಲ್ಲಿ ಏನೆಲ್ಲ ಸಹಾಯವನ್ನು ಕೊಡಮಾಡಲಿಕ್ಕೆ ಸಾಧ್ಯವೋ ಅಷ್ಟೆಲ್ಲ ಸಹಕಾರವನ್ನು ನೀಡಿ ಸಹಕರಿಸಿದ್ದೀರಿ. ನಿಮ್ಮ ಮೇಯರ್ ಅವಧಿಯಲ್ಲಿ ನೀವು ನಮ್ಮ ಸಂಘಕ್ಕೆ ನೀಡಿರ್ತಕ್ಕಂಥ ಕೊಡುಗೆಗೆ ನಾವು ಆಭಾರಿಯಾಗಿದ್ದೇವೆ ಅನ್ನತಕ್ಕಂಥದ್ದು ಹೇಳುತ್ತಾ ನೀವು ಈ ಸಭೆಗೆ ನಮ್ಮೊಂದಿಗೆ ಉಪಸ್ಥಿತರಿದ್ದಾರೆ. ನಿಮ್ಮನ್ನು ಕೂಡ ಈ ಸಭೆಯಲ್ಲಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಇವರಿಗೆ ಶ್ರೀ ಜಗದೀಶ್ ಬಂದಲೆ ಇವರು ಹಾರವನ್ನು ಹಾಕಿ ಗೌರವಿಸಬೇಕಾಗಿ ವಿನಂತಿ. ಅದೇ ರೀತಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ ಇನ್ನೋರ್ವ ಅತಿಥಿಯಾಗಿರ್ತಕ್ಕಂತಹ ಶ್ರೀ ದೀಪಕ್ ಪೂಜಾರಿ, ಮಂಗಳೂರು ಮಹಾನಗರ ಪಾಲಿಕೆಯನ್ನು
3 ಅವಧಿಗಳ ಕಾಲ ಪ್ರತಿನಿಧಿಸಿಕೊಂಡು ಮಂಗಳೂರು ನಗರ ಪಾಲಿಕೆಯ ಓರ್ವ ಪ್ರಬುದ್ಧ ರಾಜಕಾರಣಿ, ಯುವ ನಾಯಕ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ನಮ್ಮ ಸಂಘಕ್ಕೂ ಕೂಡ ಅನೇಕ ತರನಾದ ಕಾರ್ಯಗಳನ್ನು ತನ್ನ ಕೈಯಿಂದಾದಷ್ಟು ಸೇವೆಯನ್ನು ಮಾಡಿರ್ತಕ್ಕಂಥ ಓರ್ವ ರಾಜಕಾರಣಿ ಆಗಿದ್ದಾರೆ. ಮುಂದೊಂದು ದಿನ ಮಂಗಳೂರು ಮಹಾನಗರ ಪಾಲಿಕೆ ಮೇಯರ್ ಕೂಡ ಆಗಬಲ್ಲಂಥ ಓರ್ವ ನಾಯಕ ಕೂಡ ಆಗಿದ್ದಾರೆ. ಇವರು ಈ ಸಂದರ್ಭದಲ್ಲಿ ನಮ್ಮೊಂದಿಗೆ ಉಪಸ್ಥಿತರಿದ್ದಾರೆ. ಇವರನ್ನು ನಾವು ಆತ್ಮೀಯವಾಗಿ ಸ್ವಾಗತಿಸ್ತಾ ಇವರನ್ನು ಈ ವೇದಿಕೆಯಲ್ಲಿ ಶ್ರೀ ಶಿವಾನಂದ್ ಕೊಪ್ಪಲ ಇವರು ಹಾರವನ್ನು ಹಾಕಿ ಗೌರವಿಸಬೇಕಾಗಿ ವಿನಂತಿ. ಅದೇ ರೀತಿ ವೇದಿಕೆಯಲ್ಲಿ ನಮ್ಮೊಂದಿಗೆ ಉಪಸ್ಥಿತರಿದ್ದಾರೆ ಮನೆಯ ಸಂತೋಷ್ ಕುಮಾರ್ ದಂಡಕೇರಿ ಕೊಂಚಾಡಿ ಶ್ರೀ. ಇವರಿಗಿಂತಲೂ ಇವರ ತಂದೆಯವರು ಮಾಡಿರ್ತಕ್ಕಂಥ ಸಾಧನೆಗಳು ಅನನ್ಯ ಮತ್ತು ಅಪೂರ್ವವಾಗಿರ್ತಕ್ಕಂಥದ್ದು. ಹಿಂದುಳಿದ ವರ್ಗದಲ್ಲಿ ಹುಟ್ಟಿ ಉದ್ಯಮ ರಂಗದಲ್ಲಿ ಅತಿ ಯಶಸ್ಸಿನ ತುತ್ತತುದಿಗೆ ಏರಿ ಧೈರ್ಯವಂತರಾಗಿದ್ದುಕೊಂಡು ನಮ್ಮ ಹಿಂದುಳಿದ ವರ್ಗದ ಸಮಾಜದ ಬಗ್ಗೆ ಅತೀವ ಕಾಳಜಿಯನ್ನು ಹೊಂದಿಕೊಂಡು ಜಿಲ್ಲೆಯಾದ್ಯಂತ ಇಂದಿಗೂ ಕೂಡ ಹೆಸರನ್ನು ಹೊಂದಿರತಕ್ಕಂಥ ಕೀರ್ತಿಶೇಷರಾಗಿರ್ತಕ್ಕಂಥ ಬಾಬು ಮೇಸ್ತ್ರಿ ದಂಡಕೇರಿ ಹೌಸ್ ಇವರ ಸುಪುತ್ರರಾಗಿದ್ದಾರೆ. ಈ ಸಂದರ್ಭದಲ್ಲಿ ಬಾಬು ಮೇಸ್ತ್ರಿ ಅವನ್ನ ಸ್ಮರಿಸಿಕೊಳ್ಳುತ್ತಾ ಅವರ ಸಾಧನೆ ಹಿಂದೆ ನಡೆಯತಕ್ಕಂಥ ಅವರ ಮಗನಾಗಿರ್ತಕ್ಕಂಥ ಸಂತೋಷ್ ಕುಮಾರ್ ದಂಡಕೇರಿಯನ್ನು ಈ ಕಾರ್ಯಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಇವರಿಗೆ ಶ್ರೀಯುತ ಸಂತೋಷ್ ಬೇರ್ಲಗುರಿ ಹಾರವನ್ನು ಹಾಕಿ ಗೌರವಿಸಬೇಕಾಗಿ ವಿನಂತಿಸ್ತಾ ಇದ್ದೀವಿ. ಅದೇ ರೀತಿ ನಮ್ಮೊಂದಿಗೆ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ ಶ್ರೀಯುತ ಲೋಹಿತ್ ಸಿವಿಲ್ ಇಂಜಿನಿಯರ್ ಕಿಂಗ್ಸ್ ಪಾರ್ಕ್ ಮೇರಿ ಹಿಲ್ ಇವರು ಕೂಡ ಇವರ ವೈಯಕ್ತಿಕ ಸಾಧನೆಗಿಂತ ಇವರ ತಂದೆಯ ಸಾಧನೆ ಬಹಳಷ್ಟು ದೊಡ್ಡದು. ನಮ್ಮ 48 ವರ್ಷಗಳ ಹಿಂಭಾಗದಲ್ಲಿ ನಮ್ಮ ಭಜನಾ ಮಂದಿರ ಏನು ಸ್ಥಾಪನೆ ಆಗಿದೆ ಅದರ ಮುಖ್ಯ ರೂವಾರಿ ಆಗಿರ್ತಕ್ಕಂಥವರು ಕೀರ್ತಿಶೇಷರಾಗಿರ್ತಕ್ಕಂಥ ಅನಂತ ಮೇಸ್ತ್ರಿ. ಇವರು ಅನಂತ ಮೇಸ್ತ್ರಿಯನ್ನು ಸ್ಮರಿಸಿಕೊಳ್ಳುತ್ತಾ ತಾವೆಲ್ಲರೂ ಒಂದು ಕ್ಷಣ ಅವರಿಗೆ ಕೈ ಚಪ್ಪಾಳೆ ಮುಖೇನ ಗೌರವ ವಂದನೆಯನ್ನು ಸಲ್ಲಿಸಬೇಕಾಗ್ತದೆ. ಯಾಕಂತ ಹೇಳಿದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಹಿಂದುಳಿದ ವರ್ಗದ ಅತಿ ಹೆಚ್ಚು ಹೆಸರನ್ನು ಸಂಪಾದಿಸಿದ ಅತಿ ಧೈರ್ಯವಂತ ಮತ್ತು ಉದ್ಯಮ ಸಾಹಸಿ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಅವರ ಮನೆಯವರ ಕೊಡುಗೆ ನಮಗೆ ಅತಿ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಈ ವರ್ಷ ಶ್ರೀ ಲೋಹಿತ್ ಇವರು ಕೂಡ ತನ್ನ ತಂದೆಯ ಹೆಸರಿನಲ್ಲಿ ಬಹಳಷ್ಟು ಕೊಡುಗೆಗಳನ್ನು ನಮ್ಮ ಈ ಮಂದಿರಕ್ಕೆ ನೀಡಿದ್ದೀರಾ. ತಮಗೂ ಕೂಡ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ತಮಗೆ ಈ ವೇದಿಕೆಯಲ್ಲಿ ಶ್ರೀಯುತ ಚರಣ್ ಇವರು ಗೌರವವನ್ನು ಸಲ್ಲಿಸಬೇಕಾಗಿ ವಿನಂತಿ. जय जय गुरुदेवा नारायण गुरुदेवा 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 ವೇದಿಕೆಯಲ್ಲಿ ಈ ದಿನ ಸಭಾಧ್ಯಕ್ಷತೆಯನ್ನು ವಹಿಸಲಿಕ್ಕೆ ಆಗಮಿಸಿರ್ತಕ್ಕಂಥ ಶ್ರೀ ನವೀನ್ ಚಂದ್ರ ಡಿ ಸುವರ್ಣ ಅಧ್ಯಕ್ಷರು, ಅಖಿಲ ಭಾರತ ಬಿಲ್ಲವರ ಯೂನಿಯನ್ ಮಂಗಳೂರು. ಅನೇಕ ತರನಾದಂಥ ಶಿಕ್ಷಣ ಸಂಸ್ಥೆಗಳನ್ನು ಸಾಧಿಸಿ ಬ್ರಹ್ಮಶ್ರೀ ನಾರಾಯಣ ಗುರುಗಳು ಏನು ತತ್ವವನ್ನು ಹಾಕಿಕೊಂಡಿದ್ದರು, ವಿದ್ಯೆಯಿಂದ ಸ್ವತಂತ್ರರಾಗಿರಿ ಅನ್ನತಕ್ಕಂಥ ತತ್ವದಡಿ ಕೆಲಸವನ್ನು ಮಾಡ್ತಕ್ಕಂಥವ್ರು. ಅದೇ ರೀತಿ ಅನೇಕ ರೀತಿಯಾದಂಥ ಸಂಘಟನೆಗಳನ್ನು ಸ್ಥಾಪಿಸಿ ಬಲಯುತರಾಗಿರಿ ಅನ್ನತಕ್ಕಂಥ ಏನು ತತ್ವ ಇದೆ, ಈ ಎರಡು ತತ್ವಗಳನ್ನು ಕೂಡ ತನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ಆ ತತ್ವಾಧಾರಗಳ ಪ್ರಕಾರವಾಗಿ ಸಮಾಜಕ್ಕೆ ಓರ್ವ ಮುಖಂಡನಾಗಿ ಗುರುತಿಸಿಕೊಂಡು ನಿನ್ನೆ ದಿನದ ಕಾರ್ಯದಲ್ಲಿ ಇಡೀ ದಿನ ನಮ್ಮೊಂದಿಗೆ ಇದ್ದು ಸಹಕಾರವನ್ನು ನೀಡಿರ್ತಕ್ಕಂಥ, ಅದೇ ರೀತಿ ಸಮಾಜದಲ್ಲಿ ಇಂದು ಹಿಂದುಳಿದ ವರ್ಗದಲ್ಲಿ ಅತಿ ವಿಶೇಷವಾಗಿರ್ತಕ್ಕಂಥ ಸ್ಥಾನವನ್ನು ಹೊಂದಿರತಕ್ಕಂತಹ ಶ್ರೀ ನವೀನ್ ಚಂದ್ರ ಡಿ ಸುವರ್ಣ ಇವರಿಗೆ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಇವರಿಗೆ ನಮ್ಮ ಸಂಘಟನಾ ಕಾರ್ಯದರ್ಶಿ ಆಗಿರ್ತಕ್ಕಂಥ ಮಾಜಿ ಕಾರ್ಪೊರೇಟರ್ ಆಗಿರ್ತಕ್ಕಂಥ ಶ್ರೀ ಜಯಾನಂದ್ ಅಂಚನ್ ಇವರು ಹಾರವನ್ನು ಹಾಕಿ ಗೌರವಿಸಬೇಕಾಗಿ ವಿನಂತಿಸ್ತಾ ಇದ್ದೀವಿ.
ಅದೇ ರೀತಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ ಯುವ ನಾಯಕರಾಗಿರ್ತಕ್ಕಂಥ ಶ್ರೀ ಲೋಹಿತ್ ಅಮೀನ್, ಪ್ರಧಾನ ಕಾರ್ಯದರ್ಶಿ ಯುವ ಮೋರ್ಚಾ BJP ಮಂಗಳೂರು ನಗರ ಉತ್ತರ. ಇವರು ಉದ್ಯಮದೊಂದಿಗೆ ಸಮಾಜ ಸೇವಾ ಚಟುವಟಿಕೆಯೊಂದಿಗೆ ಪ್ರಸ್ತುತ ಹಿಂದುಳಿದ ವರ್ಗದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಓರ್ವ ಅಪೂರ್ವ ಪ್ರತಿಭೆ ಆಗಿದ್ದಾರೆ. ತಾವು ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಭಾಗವಹಿಸ್ತಾ ಇದ್ದೀರಾ. ಅದೇ ರೀತಿ ನಮ್ಮ ಶ್ರೀರಾಮಾಶ್ರಮ ಶಾಲೆಯ 100ನೇ ವರ್ಷದ ಸಂದರ್ಭದಲ್ಲಿ ಅಂದಾಜು 1 ಲಕ್ಷ ರೂಪಾಯಿ ವೆಚ್ಚದ ಕಂಪ್ಯೂಟರನ್ನು ನೀಡಿ ತಾನು ಶಿಕ್ಷಣಕ್ಕೂ ಒಬ್ಬ ಪ್ರೇಮಿ ಅನ್ನತಕ್ಕಂಥದ್ದು ತೋರಿಸಿಕೊಟ್ಟಿರ್ತಕ್ಕಂತಹ ಶ್ರೀ ಲೋಹಿತ್ ಅಮೀನ್, ಪ್ರಧಾನ ಕಾರ್ಯದರ್ಶಿ ಯುವ ಮೋರ್ಚಾ, ಇವರನ್ನು ಸ್ವಾಗತಿಸ್ತಾ ಇದ್ದೇವೆ. ಇವರಿಗೆ ನಮ್ಮ ಸಂಘದ ಕ್ರೀಡಾ ಕಾರ್ಯದರ್ಶಿ ಆಗಿರ್ತಕ್ಕಂಥ ಶ್ರೀ ವಿನೀತ್ ಜಿ ಬಂಗೇರ ಇವರು ಹಾರವನ್ನು ಹಾಕಿ ಗೌರವಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಅದೇ ರೀತಿ ಪಾದರಸದಂತೆ ಕೆಲಸ ಮಾಡಿರ್ತಕ್ಕಂಥ ಓರ್ವ ಭಾಳಷ್ಟು ಉತ್ತಮವಾಗಿರ್ತಕ್ಕಂಥ ಕೆಲಸಗಾರ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಅವರ ತಾಯಿ ಶ್ರೀಮತಿ ಕೀರ್ತಿಶೇಷ ಲೋಲಮ್ಮ ಇವರು. ಅವರ ಯಕ್ಷಗಾನಕ್ಕೂ ಈ ವರ್ಷ 49 ವರ್ಷ ಕಾಣ್ತದೆ. ನಮ್ಮ ಸಂಘಕ್ಕೂ ಈ ವರ್ಷ 48ರ ವರ್ಷ. ಅನ್ಯೋನ್ಯ ಸಂಬಂಧ ಇರಬಹುದು ಅನ್ನತಕ್ಕಂಥ ಭಾವನೆ ನಮ್ಮ ಹಿಂದೆ ಮೂಡ್ತಾ ಇದೆ. ನಮ್ಮ ಭಜನಾ ಮಂದಿರದ ಸ್ಥಾಪನೆಯಿಂದಲೂ ಕೂಡ ಅವರ ತಾಯಿ ಇಲ್ಲಿ ಒಡನಾಟವನ್ನು ಹೊಂದಿದ್ರು. ಅದೇ ರೀತಿ ರಾಮ ಅಮೀನ್ ಪಚ್ಚನಾಡಿ ಇವರು ಕೂಡ ನಮ್ಮ ಸಂಘಕ್ಕೆ ನೀಡಿರ್ತಕ್ಕಂಥ ಸೇವೆ ಅನನ್ಯವಾಗಿರ್ತಕ್ಕಂಥದ್ದು. ರಾಜಕೀಯದಲ್ಲೂ ಕೂಡ ಇದ್ದು ಒಂದು ಬಾರಿ ರಾಜ್ಯ ಮೆಸ್ಕಾಂ ನಿರ್ದೇಶಕರು ಕೂಡ ಆಯ್ಕೆಗೊಂಡಿದ್ದರು. ಪ್ರಸ್ತುತ ದಕ್ಷಿಣ ಕನ್ನಡ ಜಿಲ್ಲಾ ಸ್ಲಂ ಮೋರ್ಚಾದ ಅಧ್ಯಕ್ಷರಾಗಿದ್ದುಕೊಂಡು ಸಮಾಜ ಸೇವೆ ತನ್ನ ಗುರಿ ಅನ್ನತಕ್ಕಂಥ ನೆಲೆಯಲ್ಲಿ ಕೆಲಸ ಮಾಡಿರ್ತಕ್ಕಂಥ ತಾವು ಈ ವೇದಿಕೆಯಲ್ಲಿದ್ದೀರ. ತಮ್ಮನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಇವರಿಗೆ ಶ್ರವಣ್ ಇವರು ಹಾರವನ್ನು ಹಾಕಿ ಗೌರವಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಅದೇ ರೀತಿ ಈ ವೇದಿಕೆಯಲ್ಲಿ ನಮ್ಮೊಂದಿಗೆ ಸಂಸ್ಥೆಯ 48 ವರ್ಷಗಳ ಇತಿಹಾಸದ ಅಭಿವೃದ್ಧಿಯಲ್ಲಿ 19 ವರ್ಷಗಳಿಂದ ಅಧ್ಯಕ್ಷರಾಗಿದ್ದುಕೊಂಡು ಅಭಿವೃದ್ಧಿಯ ರೂವಾರಿಯಾಗಿರ್ತಕ್ಕಂಥ, ಜಿಲ್ಲಾದ್ಯಂತ ಪ್ರಸಿದ್ಧಿಯಲ್ಲಿದ್ದುಕೊಂಡು ವಿದೇಶದಲ್ಲೂ ಕೂಡ ಬಿಲ್ಲವ ನಾಯಕ ಅನ್ನತಕ್ಕಂಥ ಹೆಸರನ್ನು, ಹೆಗ್ಗಳಿಕೆಯನ್ನು ಪಡೆದುಕೊಂಡು ಶಿಕ್ಷಣ ಕ್ಷೇತ್ರ, ಧಾರ್ಮಿಕ ಕ್ಷೇತ್ರ, ಸಾಮಾಜಿಕ ಮೌಲ್ಯ ಇರತಕ್ಕಂಥ ಕ್ಷೇತ್ರಗಳಿಗೆ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥ ಗಣೇಶ ಬಂಗೇರ ಇವರು ಉಪಸ್ಥಿತರಿದ್ದಾರೆ. ಇವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಸಂಘದ ಉಪಾಧ್ಯಕ್ಷರಾಗಿರ್ತಕ್ಕಂಥ ಹಿರಿಯರು ನಾರಾಯಣ ಮೇಸ್ತ್ರಿಗಳು, ಇವರು ನಿರಂತರ ಈ ಸಂಸ್ಥೆಗೆ ಸೇವೆಯನ್ನು ನೀಡಿರ್ತಕ್ಕಂಥವ್ರು. ಈ ವರ್ಷ ಅವರ ನಿವೃತ್ತಿ ವಯಸ್ಸಿನಲ್ಲೂ ಕೂಡ 1 ವರ್ಷದಿಂದ ಈ ಮಂದಿರಕ್ಕಾಗಿ ಅವರು ತನ್ನ ಕಾಯಕದ ಮೂಲಕ, ಕೆಲಸದ ಮುಖೇನವೇ ತೋರಿಸಿದಂಥ ಸೇವೆ ಅನನ್ಯವಾಗಿರ್ತಕ್ಕಂಥದ್ದು. ತಮ್ಮನ್ನು ಕೂಡ ಈ ವೇದಿಕೆಯಲ್ಲಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ ನಮ್ಮ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಮಧುಚಂದ್ರ ಇವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿ ಈ ನಮ್ಮ ಸಂಘ ಏನು ಇಷ್ಟು ದೊಡ್ಡ ಮಟ್ಟದಲ್ಲಿ ಬೆಳೆದು ಇಂಥ ಒಂದು ಕನಸನ್ನು ಈಡೇರಿಸ್ತಕ್ಕಂಥ ಪ್ರಯತ್ನಕ್ಕೆ ಕೈ ಜೋಡಿಸಿರ್ತಕ್ಕಂಥ ಪ್ರತಿ ಓರ್ವ ಸಂಘದ ಸದಸ್ಯರನ್ನು ಕೂಡ ಆತ್ಮೀಯವಾಗಿ ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿ 48 ವರ್ಷಗಳ ಕಾಲ ಈ ಸಂಘಕ್ಕೆ ಯಾರೆಲ್ಲ ಕಾಣಿಕೆಯನ್ನು ಮುಂದೆ ದೀಪವನ್ನು ಪ್ರಜ್ವಲನಗೊಳಿಸುವ ಮುಖೇನವಾಗಿ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಲಿಕ್ಕಿದ್ದಾರೆ ಅತಿಥಿಗಳು. ತಮ್ಮೆಲ್ಲರ ದಿವ್ಯ ಉಪಸ್ಥಿತಿಯಲ್ಲಿ ಧರ್ಮದರ್ಶಿಗಳು ಕೂಡ ಬೆಳಗುತ್ತ ಮನೆ ಮನ ಗೆಲ್ಲಲಿ, ಜ್ಯೋತಿ ಬೆಳಗುತ್ತಿರಲಿ, ಜ್ಯೋತಿ ಬೆಳಗುತ್ತಿರಲಿ, ಸುಜ್ಞಾನದ ಜ್ಯೋತಿ ಬೆಳಗುತ್ತ ಮನೆ ಮನ ಗೆಲ್ಲಲಿ, ಬೆಳಗುತ್ತ ಮನೆ ಮನ ಗೆಲ್ಲಲಿ, ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ. ಓಂ ಶಾಂತಿ ಶಾಂತಿ. ನಮೋ. ಶ್ರೀ ನಾರಾಯಣ ಗುರುಸ್ವಾಮಿ ಸೇವಾ ಸಂಘ ರಿಜಿಸ್ಟರ್ಡ್, ಪದವಿನಂಗಡಿ, ಗುರುನಗರ್, ಕೊಂಚಡಿ ಅಂಚೆ, ಮಂಗಳೂರು.
ತಾರೀಕು 18/4/2017 ಜರುಗುವ ಬ್ರಹ್ಮಶ್ರೀ ನಾರಾಯಣ ಗುರುವರ್ಯರ ನೂತನ ಗುರುಮಂದಿರ ಉದ್ಘಾಟನೆ, ಶಿಲಾಮಯ ಗರ್ಭಗುಡಿಯಲ್ಲಿ ಬಿಂಬ ಪ್ರತಿಷ್ಠೆ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮದಲ್ಲಿ ಸಂಘದ ಸಂಕ್ಷಿಪ್ತ ಪರಿಚಯ. ಪ್ರಿಯ ಮಹಾಶಯರೇ, ಆತ್ಮ ಉನ್ನತಿ, ಧರ್ಮ ಪರಿಪಾಲನೆ ಮತ್ತು ಸಚ್ಚಿಂತನೆ ಹಿಂದೂ ಧರ್ಮದ ಮೂಲ ತತ್ವವಾಗಿದೆ. ಅಜ್ಞಾನ ಕವಿದಾಗ, ಗರ್ಭಗ್ಲಾನಿ ಆದಾಗ ದೇವರ ಅವತಾರ, ಸಂತರ ಜನನದಿಂದ ಪುನಃ ಜಾಗೃತಿ ಉಂಟಾಗಿ ಸಮಾಜದಲ್ಲಿ ಅನೇಕ ಏಳಿಗೆಯಾದುದರಿಂದ ಕಾಣಬಹುದು. ಹಿಂದೂ ಧರ್ಮದಲ್ಲಿ ಮೇಲು ಕೀಳು ಎಂಬ ಜಾತಿ ಪದ್ಧತಿ ಅಸ್ಪೃಶ್ಯತೆ ತಾಂಡವಾಡುತ್ತಿರುವಾಗ ಬ್ರಹ್ಮಶ್ರೀ ನಾರಾಯಣ ಗುರುಗಳು ಸಮಾಜದ ಉನ್ನತಿ, ದೀನದಲಿತರ ಉದ್ಧಾರ, ಭೇದ ಭಾವಗಳ ನಿರ್ಮೂಲನೆಗಾಗಿ ಅವತರಿಸಿದ ಪುರುಷ ಮಹಾತ್ಮರಲ್ಲಿ ಒಬ್ಬರು. ಇಂದಿನ ಗೊಂದಲಮಯ ವಾತಾವರಣದಲ್ಲಿ ಉನ್ನತಿಯ ಆಧ್ಯಾತ್ಮಿಕ ಹಾಗೂ ಧಾರ್ಮಿಕ ಪ್ರಜ್ಞೆಗಳನ್ನು ಜಾಗೃತಗೊಳಿಸಿ ನಮ್ಮ ಉತ್ತಮ ಮೌಲ್ಯ ಆದರ್ಶಗಳನ್ನು ಮುಂದಿನ ತಲೆಮಾರಿಗೆ ಮುಂದುವರಿಸಿಕೊಂಡು ಹೋಗುವ ಜವಾಬ್ದಾರಿ ನಮ್ಮ ಮುಂದಿದೆ. ಸಮಾಜದಲ್ಲಿ ಸುಧಾರಣೆ ಹರಿಕಾರರಾದ ಸಮಾಜ ಸೇವಕ ಶ್ರೀಯುತ ನಾರಾಯಣ ಬಾಬು ಅತ್ತಾರ್ ಅವರು ಪದವಿನಂಗಡಿಯಲ್ಲಿ ಒಂದು ಬಿಲ್ಲವ ಸಂಘಟನೆ ಅವಶ್ಯಕತೆಯನ್ನು ಮನಗಂಡು ಸ್ಥಳೀಯ ಸಮಾಜ ಬಾಂಧವರನ್ನು ಒಟ್ಟುಗೂಡಿಸಿ ಬೋಂದೇಲ್ ದಿವಂಗತ ಎಸ್ ರಾಮಪೂಜಾರಿ ಸ್ವಗೃಹದ ಒಂದು ಸಣ್ಣ ಕೋಣೆಯಲ್ಲಿ ಶ್ರೀ ನಾರಾಯಣ ಗುರುಗಳ ಭಾವಚಿತ್ರವನ್ನು ಇಟ್ಟುಕೊಂಡು ಬರುವರೆ ತೀರ್ಮಾನಿಸಿ ದಿನಾಂಕ 10/11/1968 ಆಗಿನ ಪ್ರಸಿದ್ಧ ವಕೀಲರಾದ ಸನ್ಮಾನ್ಯ ಶ್ರೀ ಜನಾರ್ದನ ಪೂಜಾರಿ BA LLB ಇವರು ಉದ್ಘಾಟಿಸಿದ್ದರು. ಅಂದಿನ ಸ್ಥಾಪಕ ಅಧ್ಯಕ್ಷರಾಗಿ ಜೈ ಜೈ ಗುರುದೇವ ನಾರಾಯಣ ಗುರುದೇವ, ಜೈ ಜೈ ಗುರುದೇವ ನಾರಾಯಣ ಗುರುದೇವ, ಜೈ ಜೈ ಗುರುದೇವ ನಾರಾಯಣ ಗುರುದೇವ, ಜೈ ಜೈ ಗುರುದೇವ ನಾರಾಯಣ ಗುರುದೇವ. ಅಧ್ಯಕ್ಷರಾಗಿ ಆಯ್ಕೆ ಮಾಡಲಾಯಿತು. ಡಾಕ್ಟರ್ ಎನ್ ಪೂಜಾರಿ ಅವರನ್ನು ಗೌರವಾಧ್ಯಕ್ಷರಾಗಿ, ಬಿ ಬಾಬು ಅವರನ್ನು ಗೌರವ ಪ್ರಧಾನ ಕಾರ್ಯದರ್ಶಿಯಾಗಿ, ಶ್ರೀಯುತ ರಮಣತ್ ಕಾರಂದ್ರವನ್ನು ಉಪಾಧ್ಯಕ್ಷರಾಗಿ, ಪಿ ಪ್ರಭಾಕರ್ ಪಿ ಕರ್ಕರ್ ಪ್ರಧಾನ ಕಾರ್ಯದರ್ಶಿಯಾಗಿ, ಪಿ ರಾಮಾಮೀನರನ್ನು ಕೋಶಾಧಿಕಾರಿ, ನಾರಾಯಣ ಮೇಸ್ತ್ರಿ, ಮೋಹನ್ ಸುವರ್ಣ, ಸೋಮ ಅಂಚನ್ ಜೊತೆ ಕಾರ್ಯದರ್ಶಿಯಾಗಿ ಹಾಗೂ 25 ಜನರ ಕಾರ್ಯಕಾರಿ ಸಮಿತಿ ಹಾಗೂ ಯುವ ವಿಭಾಗ, ಮಹಿಳಾ ವಿಭಾಗಗಳನ್ನು ಪ್ರಾರಂಭಿಸಲಾಯಿತು. ಅದೇ ಸಮಯದಲ್ಲಿ ಸಂಘವನ್ನು ರಾಷ್ಟ್ರೀಯ ಬಿಲ್ಲವರ ಮಹಾಮಂಡಲ ರಿಜಿಸ್ಟರ್ಡ್ ಮೂಲಕ ಇಲ್ಲಿ ಸದಸ್ಯತ್ವವನ್ನು ನೋಂದಾಯಿಸಲಾಯಿತು. ಸಂಘದ ಮಂದಿರಕ್ಕೆ ಗೋಪುರದ ಅವಶ್ಯಕತೆಯನ್ನು ಮನಗಂಡು ಅಧ್ಯಕ್ಷರು ಮತ್ತು ಕಾರ್ಯಕಾರಿ ಸಮಿತಿ ಸದಸ್ಯರು ಊರ ಪರ ಜನರ ಸಹಕಾರದಿಂದ ತಾರೀಕು 9/4/2000 ನೂತನವಾದ ಗರ್ಭಗುಡಿಯಲ್ಲಿ ಶ್ರೀ ಗುರುಗಳ ಅಮೃತಶಿಲಾ ಮೂರ್ತಿಯನ್ನು ಕೇರಳದ ಶಿವಗಿರಿ ಮಠದ ಶ್ರೀ 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 ಕೃಷ್ಣಾನಂದ ಗೋ ಸ್ವಾಮೀಜಿ ಉದ್ಘಾಟನೆ ಮಾಡಿದರು. 24/2001 ಗೋಪುರದ ಉದ್ಘಾಟನೆ ಶ್ರೀ ಶ್ರೀ ವಿದ್ಯಾಪ್ರಸನ್ನ ಸ್ವಾಮೀಜಿ ಸುಬ್ರಹ್ಮಣ್ಯ ಮಠ ಇವರ ಆಶೀರ್ವಾದದೊಂದಿಗೆ ನೂತನವಾದ ಗೋಪುರವನ್ನು ಸಂಸದರಾದ ವಿನಯ್ ಕುಮಾರ್ ಸೊರಕೆ ಉದ್ಘಾಟಿಸಿದರು. ಅಂದಿನ ಸಭೆಯಲ್ಲಿ ಜಯಶಯ ಸುವರ್ಣರು ಅಧ್ಯಕ್ಷತೆಯನ್ನು ವಹಿಸಿದರು. ಮಂಡಲ ಪ್ರಧಾನ ಕಾರ್ಯದರ್ಶಿ ಎಂ ಸೋಮಬಾಬು ಸುವರ್ಣರು, ಶಾಸಕರಾದ ವಿಜಯಕುಮಾರ್ ಶೆಟ್ಟಿಯವರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಈ ಸಂಘದಲ್ಲಿ ನಿರಂತರವಾಗಿ ಸತ್ಸಂಗ ಕಾರ್ಯಕ್ರಮಗಳು ನಡೆಯುತ್ತಿದ್ದು ಭಜನೆ, ಭರತನಾಟ್ಯ ತರಬೇತಿ ಕಾರ್ಯಕ್ರಮಗಳು ನಡೆಯುತ್ತಿದೆ ಎಂದು ತಿಳಿಸಲು ಸಂತೋಷಪಡುತ್ತೇನೆ. 2011-2012 ಈ ವರ್ಷದಲ್ಲಿ ನಮ್ಮ ಸಂಘದ ಕಮಿಟಿಯ ತೀರ್ಮಾನತೆ ಇರುವ 40 ಸೆಂಟ್ಸ್ ಜಾಗದಲ್ಲಿ ಒಂದು ಭವ್ಯವಾದ ಬಿಲ್ಲವ ಸಮುದಾಯ ಭವನ ನಿರ್ಮಿಸುವರೆ ಊರಿನ ಎಲ್ಲರಿಗೂ ಉಪಯುಕ್ತವಾದಿತ್ತು ನಿರ್ಧರಿಸಿ ಸುಮಾರು 80 ಲಕ್ಷ ವೆಚ್ಚದಲ್ಲಿ ನೂತನ ಕಟ್ಟಡವನ್ನು ಭವ್ಯವಾಗಿ ನಿರ್ಮಿಸಿ ಊರಿನ ಜನರಿಗೆ ಮದುವೆ, ನಿಶ್ಚಿತಾರ್ಥ ಇನ್ನಿತರ ಶುಭ ಕಾರ್ಯಗಳಿಗೆ ಕಡಿಮೆ ಬಾಡಿಗೆಯಲ್ಲಿ ಕೊಡುತ್ತಿದ್ದೇವೆ ಬಂದಿದ್ದು ಅದನ್ನು ದುರಸ್ತಿಪಡಿಸುವುದು ಕಷ್ಟದ ಕೆಲಸವನ್ನು ತೀರ್ಮಾನಿಸಿ ನೂತನ ಮಂದಿರ ನಿರ್ಮಿಸುವರೆ ಸಮಿತಿಯ ಸಮ್ಮತಿಯೊಂದಿಗೆ ಶಿಲಾಮಯವಾದ ಭವ್ಯ ದೇಗುಲ ನಿರ್ಮಿಸಲು ಮುಂದಾಗಿದ್ದೇವೆ. ಪುರೋಹಿತರಾದ ಶ್ರೀಯುತ ಲೋಕೇಶ್ ಶಾಂತಿಯವರ ನೇತೃತ್ವದಲ್ಲಿ ಪೊದ್ದುವಾಲ್ ಶಶಿಧರ ತಂತೆಯವರಿಂದ ತಾಂಬೂಲ ಪ್ರಶ್ನೆಯನ್ನು ಇಟ್ಟು ಅವರ ನಡೆಯಂತೆ ನಡೆದು ಪರಿಹಾರ ಪೂಜೆಗಳನ್ನು ಮಾಡಿ ಈಗ ಗುರುಗಳ ಮೂರ್ತಿಯನ್ನು ಬಾಲಲಲ್ಲಿಟ್ಟು ಅರ್ಚನೆ ಮಾಡಿಕೊಂಡು ಬರುತ್ತಿದ್ದೇವೆ. ಈ ಪುಣ್ಯ ಕಾರ್ಯಕ್ಕೆ ಸುಮಾರು 80 ಲಕ್ಷ ರೂಪಾಯಿಗಳಷ್ಟು ಖರ್ಚು ತಗಲಬಹುದು ತೀರ್ಮಾನಿಸಿ ಊರಿನ ಗಣ್ಯ ವ್ಯಕ್ತಿಗಳು ಹಾಗೂ ನಮ್ಮ ಸಮಾಜ ಬಾಂಧವರು ಎಲ್ಲರೂ ಸಹಕರಿಸಿರುವುದು ದೇವರ ಅನುಗ್ರಹದಂತೆ ಕೆಲಸವನ್ನು ಸುಸೂತ್ರವಾಗಿ ನಡೆಸಿಕೊಡುವಿರಿ ಎಂದು ನಾವು ಆಶಿಸುತ್ತೇವೆ. ಅದಕ್ಕಾಗಿ ಈ ಸಂಘದ ವ್ಯಾಪ್ತಿಗೆ ಬರುವಂತಹ ಇಯ್ಯಾಡಿ, ಶಕ್ತಿನಗರ, ಸಂಜಯನಗರ, ಪಚ್ಚನಾಡಿ, ಕೃಷ್ಣನಗರ, ಮುಳ್ಳಕಾಡು, ಕೊಪ್ಪಲಕಾಡು, ಬೋಂದೇಲ್ ಹಾಗೂ ಊರ ಪರವರ ಮಹಾದಾನಿಗಳ ಉದಾರ ಹೃದಯದ ಸಹಕಾರ ತುಂಬ ಅಗತ್ಯವಾಗಿದೆ. ನಗರ ಪ್ರದೇಶದಲ್ಲಿ ನಡೆಯುತ್ತಿರುವ ಪವಿತ್ರವಾದ ಈ ಕಾರ್ಯಕ್ರಮಕ್ಕೆ ತನುಬನಗಳಿಂದ ಸಹಾಯ ನೀಡಿ ನಮ್ಮ ಈ ಯೋಜನೆಯು ಪೂರ್ಣಗೊಳ್ಳುವಂತೆ ಪ್ರೋತ್ಸಾಹಿಸಬೇಕಾಗಿ ಕಳಕಳಿ ವಿನಂತಿಸುತ್ತಿದ್ದೇವೆ. ಅದರಂತೆ 2016-2017 ನೂತನ ಕಮಿಟಿ ಹಾಗೂ ಜೀರ್ಣೋದ್ಧಾರ ಉಪಸಮಿತಿ ನೆರವಿನಿಂದ ಊರ ಪರವರ ಸಮಾಜ ಬಾಂಧವರು ಸಾರ್ವಜನಿಕರಿಂದ ಭವ್ಯ ಮಂದಿರ ನಿರ್ಮಿಸಿ ಇಂದು ಶಿಲಾಮಯ ಗರ್ಭಗುಡಿಯಲ್ಲಿ ನಾರಾಯಣ ಗುರುಗಳ ಶಿಲಾಮೂರ್ತಿಯನ್ನಿಟ್ಟು ಅವಿಸ್ಮರಣೀಯ ಕಾರ್ಯಕ್ರಮ ನಡೆಯುತ್ತಿರುವುದು ಯಶಸ್ವಿಯಾಗಿದೆ ಎಂದು ತಿಳಿಸಲು ಸಂತೋಷ ಪಡ್ತೇನೆ. ಅರ್ಥವಂತ ನೋಡಲಿಕ್ಕೆ ಜೋಕುಲಗೆ ಎಲ್ಲೇ ಪ್ರಾಯ ಸಂಸ್ಕಾರ ಕೊರ್ಪೊಂಜಿನ ಕೆಲಸ ಮಲ್ಪಡು ಜೋಕುಲಗೆ ಎಲ್ಲೇ ಪ್ರಾಯ ಸಂಸ್ಕಾರ ಕೊರ್ಪೊಂಜಿನ ಕೆಲಸ ಮಂತಂಡ ಆ ಜೋಕುಲದ್ದು ದುಮ್ಗ ನಂಕಲ ಪ್ರಯೋಜನ ಹಾಕೊಂಡು ಆ ಜೋಕುಲ್ಲ ಎಡ್ಡೆಡ್ಡೆ ವ್ಯಕ್ತಿಲೇ ಅದು ದುಬ್ಬು ಬರ್ಪೇರು ಅಂಡ ಈ ರೀತಿಯ ವ್ಯವಸ್ಥೆ ಉಂಡ ನಮ್ಮ ತೂಪ ಜೋಕುಲು ಇತ್ತೆ ದುಂಬು
ಪ್ರತಿ ಇಲ್ಲಡ್ಲೆ ಜೋಕುಲಿ ಪಡಿ ಏರ್ಲೆ ಪಡು ಬತ್ತ ಅತಿಥಿಲು ಬತ್ತನ ಬಾರಿ ಪೊರ್ಲುಡೆ ಗೌರವ ಕೋರು ಸ್ವಾಗತ ಮಲ್ಪನಂಚಿನ ವ್ಯವಸ್ಥೆ ಇತ್ತು. ಇತ ಏರು ಅತಿಥಿಲು ಬತ್ತನ ನಂಗೆ ಸ್ವಾಗತ ಮಲ್ಪನಂಚಿನ ಆ ಮನೋಭಾವನೆ ಇಜ್ಜಿ ನಮ್ಮ ಇಲ್ಲದ ಜೋಕುಲ್ ನಕಲು ಮಲ್ಲಾಡಿದಾಂಡ್ಲ ಅಕ್ಲಿ ಟಿ ವಿಲ ಬೊಕ್ಕ ಮೊಬೈಲ್ಲ ಐನು ಪತ್ತೊಂದು ತೂಂಡ ಏರು ಬತ್ತೇರು ಏರು ಪೋಪೇರು ದಾದ ಪರಿಸ್ಥಿತಿ ಐತ ಬಗ್ಗೆ ವಿಮರ್ಶೆ ಮಲ್ಪನ ಆಲೋಚನೆ ದಯಪಟ್ಟು ನಮ್ಮ ಸಂಸ್ಕಾರ ಕೊಡ್ತೀಯ ಪ್ರತಿಷ್ಠಿತ ಅದು ನನ್ನ ಮಲ್ಲ ಮಲ್ಲ ವಿದ್ವಾಂಸರ್ನಕ್ಲು ಒಂಜಿ 10-20 ಜನ ಸೇರಿದು ಚರ್ಚೆ ಮಲ್ತೊಂದಿತ್ತೇರಿಗೆ ಪ್ರಪಂಚನೇ ನಮ್ಮ ಒಂಜಿ ಇಲ್ಲಂದಾಂಡ ಆ ಇಲ್ಲಗೊಂಜಿ ದೇವೇರ್ನ ಕೋಣೆ ಬೋಡು ಓವು ಅದುಪ್ಪು ದೇವೇರ್ನ ಕೋಣೆ ಅಂದ ಚರ್ಚೆ ಮಲ್ಪನಂಚಿನ ಸಂದರ್ಭಡು 10-20 ಜನ ಪ್ರಪಂಚದ ಮಲಮಲ್ಲ ವಿದ್ವಾಂಸರು ಚರ್ಚೆ ಮಲ್ಪನಂಚಿನ ಸಂದರ್ಭಡು ಹೆಚ್ಚಿನ ಕುಲುಲಕದ ಬನ್ಪೇರಿಗೆ ಪ್ರಪಂಚ ಒಂದು ಇಲ್ಲಂದಾಂಡ ಐತ ದೇವೇರ್ನ ಕೊನೆ ಭಾರತ ದೇಶ. ಭಾರತ ದೇಶದ ಮಣ್ಣು ಸಮೇತ ಐತ ಕಣ ಕಣೊಟ್ಲ ಪವಿತ್ರವಾಯಿನಂಚಿನ ಸಂಸ್ಕಾರ ಸಂಪ್ರದಾಯ ಅಂಚನೆ ಪವಿತ್ರವಾಯಿನಂಚಿನ ಭೂಮಿ ತಾಯಿ ಅವು ಭಾರತ ಅಂಚಾದ ಭಾರತ ದೇಶ ಪ್ರಪಂಚದ ದೇವೇರ್ನ ಕೋನೆ. ಸರಿ, ಭಾರತ ದೇಶ ಪ್ರಪಂಚದ ದೇವೇರ್ನ ಕೋನೆ ಅಂದಾಂಡ ಭಾರತನೇ ನಮ್ಮ ಒಂಜಿ ಇಲ್ಲಂದಾಂಡ ಭಾರತ ಗೊಂಜಿ ದೇವೇರ್ನ ಕೋನೆ ಒಂದಿಗೆ ಹೆಚ್ಚಿನ ಕುಲಕದ ಬನ್ಪೇರಿಗೆ ಪರಶುರಾಮ ಸೃಷ್ಟಿದ ತುಳುನಾಡು ಪಡ್ಡೈ ಕಡಲದ ಮೂಡೈಗಟ್ಟ ಬಡಕೈ ಬಾರ್ಕುರುಡ್ದು ತೆನ್ಕೈ ಚಂದ್ರಗಿರಿ ನೀಲೇಶ್ವರ ಮುಟ್ಟ ಪರಶುರಾಮ ದೇವರು ಕಡಲ್ಗೆ ಕುಡರಿನ ದಕ್ಕದ ಸೃಷ್ಟಿ ಮಲ್ತಿನ ಅಂಚಿನ ತುಳುನಾಡು. ಅಂಚಿನ ತುಳುನಾಡು ಇನಿ ನೀಲೇಶ್ವರ ಕೇರಳ ಅಂಚಿನ ನಮ್ಮ ಪನ್ಪನ ಕೇರಳ ಇನಿ ಕಾಸರಗೋಡು ದಂಚಿ ಕೇರಳದ ಎಂಚಿನ ಪನ್ಪನ ಕೇರಳದ ಅರ್ಧ ಭಾಗ ಪರಶುರಾಮ ಸೃಷ್ಟಿದ ತುಳುನಾಡು. ಇನಿ ಶಬರಿಮಲೆ ಮುಟ್ಟಲ್ಲ ತುಳುನಾಡಾದಿತ್ತನೆಂದು ಪನ್ಪಿನೇನು ನಮ್ಮ ಓದುನ ಮುಖಾಂತರ ತೆರುವನ್ವ. ಅಂಚಿನ ದೇವಭೂಮಿಡು ಕೇರಳನ ಇನಿ ದೇವೇರ್ನ ಭೂಮಿ ದೇವಭೂಮಿ ಎಂದು ಪನ್ಪೇರು. ಭಾರತನೇ ದೇವಭೂಮಿ ಐತ್ಲ ಕೇರಳಲ ದೇವಭೂಮಿ ಎಂದು ಪನ್ಪ. ಅಂಚಿನ ಒಂಜಿ ದೇವಭೂಮಿಡು ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿ ನಾನು ಒಂದು ಪನ್ಪಿನಂಚಿನ ಪುದರ್ಡು ಅಪ್ಪೆಮ್ಮನ ಬಂಜಿಡು ಪುಟದು ಬರ್ಪಿನಂಚಿನ ಸಂಗತಿ ನಂಗೆ ಮಾತಿರಿಗೆ ಗೊತ್ತು. ರುಕ್ಮಣ್ಣೆ ಪಂಡೇರು ನಾರಾಯಣ ಗುರುಸ್ವಾಮಿ ಪಂಡ ದಾದ ಬಾಲ್ಯ ದಾದ ಯೌವನ ದಾದ ಐದು ಬೊಕ್ಕ ದಾದ. ಇನಿ ಕನಕದಾಸರು ಒಂಜಿ ಅಪ್ಪೆನ ಬಂಜಿಡ್ದು ಬತ್ತಿನಂಚಿನ ಒಂಜಿ ವ್ಯಕ್ತಿ.
ಅಂಗಡಿ ಪರಿಸರದಲ್ಲಿ ನಿರ್ಮಾಣಗೊಂಡಂತಹ ನೂತನ ಮಂದಿರದ ಉದ್ಘಾಟನೆ ಹಾಗೂ ಗುರುಗಳ ಮೂರ್ತಿ ಪ್ರತಿಷ್ಠಾಪನೆಯ ಅಂಗವಾಗಿ ಆಯೋಜಿಸಿದಂತಹ ವಿವಿಧ ಕಾರ್ಯಕ್ರಮಗಳಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮವು ಪ್ರಮುಖವಾಗಿತ್ತು. ಸ್ಥಳೀಯ ಪ್ರತಿಭೆಗಳ ಪ್ರತಿಭಾ ಅನಾವರಣದೊಂದಿಗೆ ಶ್ರೀ ನಾರಾಯಣಗುರು ಮಹಾತ್ಮೆ ಯಕ್ಷಗಾನ ಬಯಲಾಟವು ನಡೆಯಿತು. ದೇವರು ನಮಗೆ ಪ್ರಸಾದವನ್ನು ಕೊಟ್ಟರುವಂತಾದರೆ ಆ ಭಗವಂತ ಅನುಗ್ರಹಿಸಿರುವಂತಾದರೆ ಖಂಡಿತವಾಗಿಯೂ ನಮಗೊಂದು ಅನನ್ಯವಾದಂತಹ ಮಂತ್ರವನ್ನು ಪೂರ್ಣತೆಯನ್ನು ಮಾಡಿರುವಲ್ಲ ಧರಣಿಯ
ಹೌದು. ಗೋಪಾಲಕೃಷ್ಣ ಅನುಗ್ರಹ ನಿಮಗೆ ಸಿಕ್ಕಿರುತ್ತಾದರೆ ಸರ್ವೇಶ್ವರ ಅಲ್ಲಿ ನಿಮಗೆ ಪುತ್ರ ಸಂತಾನ ಆಗುವ ಯೋಗವು ಹೋಗಿ ಒಂದು ಪ್ರಾರ್ಥನೆ ಮಾಡಿ ನಿಮಗೆ ಅಷ್ಟು ಬರಬೇಕು. ಅಷ್ಟು ಮಾಡಿ ಎಲ್ಲರಿಗೂ ಪುತ್ರ ಸಂತಾನ ಹಾಗಾದ್ರೆ ಯಾಕೆ ಇನ್ನೊಂದು ಕಡೆಗೆ ಹೋಗ್ಬೇಡ್ವಾ? ಆದರೆ ಆಗಕ್ಕೆ ಅಂತ ಪುತ್ರ ಸಂತಾನ ಆಗುವುದಿಲ್ಲ. ಒಳ್ಳೆಯದಾಗಲಿ ಒಳ್ಳೆಯದಾಗಲಿ. ಯಾರಿಗೆ ಬಂದಿದೆ ಅಲ್ಲೇ ಮಾತು ಹೇಳಿ. ನಾವು ಚಿಂತೆಯಿಂದಾಗಲೇ ಬಂದು ಕೂತ್ಕೊಳ್ಳುವಂತ ಹೇಳಿದಂತ ಬ್ರಾಹ್ಮಣರಂದ್ರೆ ಗದಗಾಡು ದೇವರು ಅಲ್ಲೇ ಅಂತ ವೇದ ವಿದ್ಯಾರ್ಥಿ ಬಂದಂತ ಆ ಬ್ರಾಹ್ಮಣರು ಕೊಟ್ಟಂತ ಆಶೀರ್ವಾದ ನಾವು ಯಾಕೆ ಇವತ್ತು ತಡೆಯಾಗಿ ಇವತ್ತು ನಾಡಕ್ಕೆ ಇವತ್ತು ಮಾಡಬಾರದು. ಶುಭ ಕಾರ್ಯ ಶೀಘ್ರವಾಗಿ ನಡೀಬೇಕು. ಅದನ್ನು ಇವತ್ತೇ ಹೊರಡೋಣ. ಹಾಗೆ ಕಾರ್ಯಕ್ರಮ ತಿಳಿಸಿದರು. जय जय गुरुदेवा नारायण गुरुदेवा 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 ಇನ್ನು ಮಂದಿರವು ಸಕಲ ಸಿದ್ಧತೆಗಳೊಂದಿಗೆ ಉದ್ಘಾಟನಾ ಸಮಾರಂಭಕ್ಕೆ ತಯಾರುಗೊಂಡ ಬಳಿಕ ಮೊದಲಾಗಿ ಕೆಲವೊಂದು ವೈದಿಕ ಕಾರ್ಯಕ್ರಮಗಳು ಮಂದಿರದ ವಠಾರದಲ್ಲಿ ನಡೆದಿತ್ತು. ಸಾಮೂಹಿಕ ದೇವತಾ ಪ್ರಾರ್ಥನೆ, ದೀಪ ಪ್ರಜ್ವಲನೆ, ತೋರಣ ಮುಹೂರ್ತ ಹಾಗೂ ಗಣಹೋಮ ಸೇರಿದಂತೆ ವಿವಿಧ ವೈದಿಕ ಕಾರ್ಯಕ್ರಮಗಳು ನಡೆಯಿತು. ಆ ಎಲ್ಲ ಪೂಜಾ ಕಾರ್ಯಕ್ರಮಗಳ ಒಂದು ಚಿತ್ರಣ ನಿಮಗಾಗಿ. ಗೋವಿಂದ
ವಿರಾಮದ ಬಳಿಕ ಮತ್ತೆ ಗುರುಧ್ಯಾನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಒಟ್ಟು 4 ದಿನಗಳ ಕಾಲ ಆಯೋಜಿಸಿದಂತಹ ವಿಶೇಷ ಕಾರ್ಯಕ್ರಮದಲ್ಲಿ 3ನೇ ದಿನ ಕಾರ್ಯಕ್ರಮದ್ದು ಪ್ರಮುಖ ಘಟ್ಟ ನಡೆಯಿತು. ಎಲ್ಲರ ಬಹು ನಿರೀಕ್ಷಿತ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಬಿಂಬ ಪ್ರತಿಷ್ಠೆ, ತತ್ವ ಕಲಶಾಭಿಷೇಕ ಪೂಜೆಗಳೆಲ್ಲ ನಡೆದು ಸಂಜೆಯಾಗುತ್ತಲೇ ಕಲಶ ಮಂಡಲ ಪೂಜೆ, ಬ್ರಹ್ಮ ಕಲಶ ಪ್ರತಿಷ್ಠೆ ನಡೆಯಿತು. ಆ ಸುಂದರ ಕ್ಷಣಗಳು ಹೇಗಿತ್ತು ಎಂದರೆ, ಮಂತ್ರ ಘೋಷ ವಾದ್ಯಗಳ ನಡುವೆ ಮಂತ್ರೋಪಚಾರಗಳ ನಿನಾದದಲ್ಲಿ ನಾರಾಯಣ ಗುರುಗಳ ಮೂರ್ತಿ ಪ್ರತಿಷ್ಠೆ ವಿಧಿವಿಧಾನಗಳೊಂದಿಗೆ ನಡೆಯಿತು. ಹಾಗಾದರೆ ಬನ್ನಿ, ಆ ಸುಂದರ ಕ್ಷಣಗಳನ್ನು ನೀವು ಕಣ್ಣು ತುಂಬಿಕೊಳ್ಳಿ.
ಹಾಗೆ ಸಂಬಂಧಪಟ್ಟ ಮಾನ ದೇವತಾ ಸಾನ್ನಿಧ್ಯ ದಿವ್ಯ ಸಾನ್ನಿಧ್ಯ ಸಾನ್ನಿಧ್ಯಗಳು ಶಿವಗಿರಿ ಮಠಾಧಿಪತಿಗಳು ಸತ್ಯಾನಂದ ಬ್ರಹ್ಮಶ್ರೀ ನಾರಾಯಣ ಗುರು ಸೇವಾ ಸಂಘ ಗುರುನಗರ ಮದರಿನಂಗಡಿ ಶಿಕ್ಷಣದ ಗೌರವ ಅಧ್ಯಕ್ಷ ಪದಾಧಿಕಾರಿ ಸರ್ವ ಸದಸ್ಯರು ಮಾತ ಮತ್ತೊಮ್ಮೆ ಜೋಗು ವಜ್ರಮ್ಮ ಜೋಗುಲಾದ ತರಬೇಕದ ಕೈ ಹಿಡಿದು ಭಗವಂತನ ಪ್ರಾರ್ಥನೆ ಮತ್ತು ಜಗತ್ತರ್ವಂ ದೇವಾದೀನ ದೇವಾಹ ಮಂತ್ರಾದೀನ ಮಂತ್ರ ಬ್ರಹ್ಮನಾದೀನ ಅಷ್ಟಪಂ ಈ ಜಗತ್ತು ಮಾತ್ರ ದೇವರನ್ನ ಅಧೀನವಾದವರಿಗೆ ಆ ದೇವರ ನಮಗೆ ನಿರ್ವಿಕಾರ ನಿರಾಕಾರವಿಲ್ಲ ಆ ಬಿಂಬದ ಮುಖಾಂತರಗಳು ಆ ದೇವತಾ ಸಾನ್ನಿಧ್ಯಗಳು ಆ ದೇವರ ನಮ್ಮ ತೂರು ಆರಾಧನೆ ತಂದು ಆ ಪುಣ್ಯ ಸಂಪದ ಉಪಕಾರವಾದ ಗುರು ಬ್ರಹ್ಮ ವಿಷ್ಣು ಗುರುದೇವ ಮಹೇಶ್ವರ ಸಾಕ್ಷಾತ್ಕಾರ ಬ್ರಹ್ಮ ದಷ್ಟೇಶ್ವರ ಗುರುನು ಕಾರಣ ವಿಷ್ಣು ಮತ್ತು ಪೂಜೆವಂತೆ ಅವನಿಗೆ ಗುರು ಬ್ರಹ್ಮೆ ಮತ್ತು ಪೂಜೆವಂತೆ ಅವನಿಗೆ ಗುರು ನಮ್ಮ ಮಹೇಶ್ವರಿ ಮತ್ತು ಪೂಜೆವಂತೆ ಅವನಿಗೆ ಶಿಷ್ಯಚೈತನ್ಯ ವಹಿಸಿದ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಧರ್ಮ ಸಂಸ್ಥಾಪನಾರ್ಥಾಯ ಸಂಭಯಾಮಿ ಬಗ್ಗೆ ಮಾಡಿದ ಭಗವಂತನ ವಾಕ್ಯದ ಅಧರ್ಮ ಅಪದ ಧರ್ಮದ ರಕ್ಷಣೆಗೋಸ್ಕರವಾದ ಭಕ್ತಿಯನ್ನು ಉದ್ಧಾರಗೋಸ್ಕರವಾದ ಭಗವಂತ ವಿಶ್ವೇದ ರೂಪಗಳು ಅವತಾರ ಎಂದು ಬಂದಾಗ ವಿಶ್ವಚೈತನ್ಯ ಸ್ವರೂಪಗಳು ಪರಮ ಪೂಜ್ಯ ಬ್ರಹ್ಮಶ್ರೀ ನಾರಾಯಣ ಗುರುಗಳು ಜಗತ್ ಸೂರ್ಯ ಉದಯಾಗಿನ ಜಗತ್ತೇ ಹೆಚ್ಚಿನ ಕತ್ತಲೆಣ ಮತ್ತು ಶೋಷಣ ಸಮಾಜ ಕತ್ತಲೆಗಿತ್ತಿಯ ಸಮಾಜಗಳು ಭಗವಂತೆ ಬಂದ ಆರಾಧನೆ ಮತ್ತೊಂದು ಆ ಗುರುಗಳ ವಿನೋದಿಸುವ ಪವಿತ್ರವಾದ ಗುರುನಗರ ಮೊದಲಿನ ಮಂಡದ ಪವಿತ್ರ ದಿನ ಬ್ರಹ್ಮಶ್ರೀ ನಾರಾಯಣ ಗುರುವರಿನ ಪ್ರೇರಣೆ ಈ ಸಂಘದ ಸ್ಥಾಪಕ ಆ ಗುರುವಿಗರನ್ನ ಭಕ್ತಿ ಶ್ರದ್ಧೆ ಆಧಾರವಾದ ಆ ಗುರುವರಿನ ತತ್ವದಲ್ಲಿ ಸಂಘ ಸ್ಥಾಪನೆ ಮಾಡಿಕೊಂಡು ಆ ಸಂಘದ ಸಂಘಗಳು ಪ್ರಥಮವಾದ ಗುರುದೇವರ ಭಾವಚಿತ್ರವನ್ನು ಹೊಂದುತ್ತದೆ ಆ ಭಾವಚಿತ್ರದ ಮುಖಾಂತರ ಆಜ್ಞಾ ಪ್ರಯೋಗವಾಗಿ ಮುಖ ಮಾದ ಪ್ರಕಾರವಾದ ಇಲ್ಲಿ ಗುರಿ ಮಾಡುತ್ತದೆ ಆ ಗುರಿಟ್ಟು ಆ ಕುಂಭದ ಮುಖಾಂತರ ಆ ಗುರುದೇವರನ್ನು ಆರಾಧನೆ ಮಾಡುವಂಥ ಆ ಕಾಲ ಶಿವಗಿರಿದ ಇದ್ದಂಟು ಆ ಭಗವಂತನ ಅಸ್ವದೇವ ಪೂರ್ಣಾನುಗ್ರಹ ಅಂಜನೆ ಈ ಸಂಘದ ಅಧ್ಯಕ್ಷರ ಪದಾಧಿಕಾರಿ ಮಾತ ಭಕ್ತೇಶ್ವರ ನಿವೃತ್ತ ಬಲವೃತ್ತ ಮಾತ ಮಹನೀಯರನ್ನ ಗುರುದೇವರನ್ನ ಭಕ್ತೇಶ್ವರ ಸಹಕಾರ ಮಾತ ನೂತನವಾಗಿ ಅಯ್ಯನವಾಗಿ ಸಾನ್ನಿಧ್ಯ ನಮ್ಮ ಜ್ಯೋತಿಷ್ಯಾಧಾರ ಕ್ಷೇತ್ರದ ಮಾತನ್ನು ದೋಷವಾದ ಪರಿಹಾರ ಬಂದು ಗುರುದೇವರ ಆ ನೂತನವಾಗಿ ಶಿಲಾಮಯವಾದ ಗರ್ಭಗುಡಿ ನೂತನ ತುಂಬಿಟ್ಟು ಅಷ್ಟಬಂಧ ಮಾರ್ಗ ಪ್ರತಿಷ್ಠಾಪನೆ ಸಮಯ ಪಂಚಾಂಗವಾದ ನೂತನ ಶುಭಮೂರ್ತವಾದ ಪ್ರತಿಷ್ಠಾನ ಮುಹೂರ್ತನು ಇನ್ನೇ ಮಠಾಧಿಪತ ಸ್ವಾಮೀಜಿಯರನ್ನ ದಿವ್ಯ ಸಾನ್ನಿಧ್ಯರು ನಾನು ಸಪ್ತಕೋಟಿಗೆ ಸೇರಿದ್ದು ಆ ಪ್ರದೇಶವನ್ನು ನೋಡಪ್ಪ ದಟ್ಟಾಯಂಜನ ಫಲ ಶಿಲಾಮಯದ ಗರ್ಭಗುಡಿ ಬೀಟೋಡು ಕಬ್ಬಯ್ಯ ಬಿಂಬೋಡು ನಮ್ಮ ಪ್ರದೇಶಗಳು ಅನೇಕ ನಮ್ಮ ನರಮಣಿಯಲ್ಲಿ ನಮ್ಮ ಬಗ್ಗೆ ಕರ್ತವ್ಯ ಆರಾಧನೆ ಅನೇಕ ಲೋಕದೋಷ ನಾರಾಯಣ ಗುರುಗಳ ಸಮಯಪಟ್ಟು ಈ ಕಠಾಯಂಜನ ಈ ಶಿಲಾಮಯದ ಗರ್ಭಗುಡಿ ನಮ್ಮ ಪಾಠ ಬೀಟೋಡು ಆ ಶಿಲಾಮಯವಂಜನ ಬಿಂಬೋಡು ಅಷ್ಟಬಂಧೋಡು ಆ ಬ್ರಹ್ಮಶ್ರೀ ನಾರಾಯಣ ಗುರುವರೇ ಷೋಡಶ ಚೈತನ್ಯ ಭರಿತರಾದ ಈ ಕ್ಷೇತ್ರ ವಿರಾಜಮಾನವಿದ್ದೊಂದು ಇದ್ದಕ್ಕೆ ಕ್ಷೇತ್ರವನ್ನು ಸದ್ಭಕ್ತಿಯ ಉದ್ಯೋಗ ಅಭಿನಂದನೆಗಳು ಕಟಾಯಂಜನ ಆ ಶಿಲಾಮಯ ಸಂತೋಷಗಳು ವಿಧೇಯತೆ ಪ್ರತಿಷ್ಠೆಯಾದ ಜಾಗ ಕ್ಷೇತ್ರವನ್ನು ಭಕ್ತಿಯ ಲಕ್ಷಣವಂತ ಸಮೂರ್ತ ಸ್ವೀಕಾರ ಮತ್ತು ಅದರೊಟ್ಟಿಗೆ ಪ್ರಾರ್ಥನೆ ಮಾಡ್ತಾರೆ ಗೋವಿಂದ 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 ಗೋವಿಂದ
ವಿರಾಮದ ಬಳಿಕ ಮತ್ತೆ ಗುರುಧ್ಯಾನಂ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಅಂತಹ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮದ ಕೇಂದ್ರ ಬಿಂದು ಆದಂತಹ ಬ್ರಹ್ಮ ಕಲಶಾಭಿಷೇಕ ನಡೆಯಿತು. ಕರ್ಕಾಟಕ ಲಗ್ನದ ಸುಮುಹೂರ್ತದಲ್ಲಿ ಶಿವಗಿರಿ ಗುರುಪೀಠದ ಪೂಜ್ಯರಾದ ಬ್ರಹ್ಮಶ್ರೀ ವಿಶುದ್ಧಾನಂದ ಸ್ವಾಮೀಜಿ ಹಾಗೂ ಕೇರಳ ವರ್ಕಳದ ಶ್ರೀ ಶ್ರೀ ಸತ್ಯಾನಂದ ಸ್ವಾಮೀಜಿಯವರ ದಿವ್ಯ ಉಪಸ್ಥಿತಿಯಲ್ಲಿ ಸಕಲ ಕಾರ್ಯಕ್ರಮಗಳು ನಡೆದವು. ಅಲ್ಲದೆ ಶ್ರೀ ಲೋಕೇಶ್ ಶಾಂತಿಯವರ ಪೌರೋಹಿತ್ಯದಲ್ಲಿ ಸಕಲ ವಿಧಿವಿಧಾನಗಳು ನೆರವೇರಿತು.
ಶಿವರು ತುಂಬಲಿಗೆ ಕಿರೀಟವಾದన్నారు ಹಲೋ ಅಭಿಷೇಕನ ಕನ್ನಡ ವಿನ್ನಡ ಮೂರ್ತಿದ ಸಂಕಲ್ಪ ಆ ಭಗವಂತನ ಆ ಭಗವಂತನ ಅಲಂಕಾರ ಅವು ನಮ್ಮ ಮನಸ್ಸದ ತೃಪ್ತಿಗೋಸ್ಕರವಾದ ನಮ್ಮ ಆನಂದಗೋಸ್ಕರವಾದ ಶ್ರದ್ಧೆ ವಿಶ್ವಾಸ ನಂಬಿಕೆ ಮತ್ತೆ ನೂತನ ಶಿಲಾಮಯದ ಜಯಲಕ್ಷ್ಮೀ ಗೋವಿಂದ
नारायण